ಕೇಳುವುದಿಲ್ಲ. ನಾಥ ಯೋನಿ ಸಹಸ್ರೇಶು ಯೇಷು ಯೇಷು ವೃಜಾಮ್ಯಂ, ಸಾವಿರಾರು ಜನ್ಮ ಕೊಡು, ಕೋಟ್ಯಾಂತರ ಜನ್ಮ ಕೊಡು. ಅದೇ ಮನುಷ್ಯ ಜನ್ಮವನ್ನೇ ಕೊಡು ಅಂತಲೂ ನಾನು ಕೇಳಿಲ್ಲ. ಯೋನಿಷು 84 ಲಕ್ಷ ಯೋನಿಗಳಲ್ಲಿ 83,99,999 ಯಾವ ಯೋನಿಯಲ್ಲಿ ಬೇಕಾದರೂ ಹುಟ್ಟಿ ಬರ್ತೇನೆ. ಅದರ ಒಂದು ಏನು ಅಂದರೆ ದೇಶತೇನಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾತ್ವಯಿ. ಯಾವ ಜನ್ಮದಲ್ಲಿ ಹುಟ್ಟಿ ಬಂದರೂ ಭಗವಂತ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ಪಂಚಭೇದ ತಾರತಮ್ಯ ಜಗತ್ ಸತ್ಯ ಅನ್ನುವ ಜ್ಞಾನ ಕೊಟ್ಟುಬಿಡು ಪ್ರಭು. ನೀನು ಅದನ್ನು ಕೊಡು, ಯಾವ ಜನ್ಮ ಬೇಕಾದರೂ ಕೊಡು. ನಿನ್ನಲ್ಲಿ ಎಂಥ ಆಸಕ್ತಿ ಕೊಡಬೇಕು ಗೊತ್ತಾ? ಯಾ ಪ್ರೀತಿ ಅವಿವೇಕಿಕಾನಾಂ ವಿಷಯೇಶ್ವನಪಾಯಿನಿ. ಅವಿವೇಕಿಗಳಾದವರು ತಮ್ಮ ಸಂಸಾರದ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರಲ್ಲ, ಅಷ್ಟು ಪ್ರೀತಿಯನ್ನು ನಿನ್ನ ಪಾದದ ಮೇಲೆ ಕೊಟ್ಟು ಬಿಡು, ಸಾಕು, ನಾನು ಉದ್ಧಾರವಾಗ್ತೇನೆ ಅಂತಾರೆ ಪ್ರಹ್ಲಾದರಾಜರು. ತ್ವಾಮನುಸ್ಮರತಸ್ಸಾಮೆ ಹೃದಯಾನ್ಮಾಪಸರ್ಪತು. ಆ ಮಾತು ಪ್ರಹ್ಲಾದರಾಜರ ಮಾತು. ಇನ್ನೂ ಪ್ರಹ್ಲಾದರಾಜರ ಕಥೆ ಕೇಳದೇ ಇದ್ದಂಥ ಪರೀಕ್ಷೆ, ಅಂದರೆ ಕೇಳಿಲ್ಲ ಅಂದರೆ ಅವನು ಕೇಳಿಲ್ಲ ಅಂತ ಅರ್ಥ ಅಲ್ಲ, ಬೇರೆಯವರ ಬಾಯಲ್ಲಿ ಕೇಳಿದ್ದಾನೆ. ಶುಕಾಚಾರ್ಯರ ಬಾಯಲ್ಲಿ ಕೇಳುವ ತತ್ಪೂರ್ವದಲ್ಲ ಅವನ ಬಾಯಲ್ಲಿ ಬಂದುಬಿಡ್ತು. ರತಿ ಪ್ರಸಂಗಚ್ಚ ತದಾಶ್ರಯೇಶು ಮಹತ್ಸು ಯಾಮ್ಯಾಮ್ ಉಪಯಾಮಿ ಸೃಷ್ಟಿಂ ಮೈತ್ರಿಸ್ತು ಸರ್ವತ್ರ ನಮೋ ತುಜೇಭ್ಯ. ಯಾಕೆ ಭಗವಂತನ ಭಕ್ತರ ಕಥೆ ಕೇಳಬೇಕು? ಅದಕ್ಕೆ ವಾದಿರಾಜರು ಹೇಳಿದರು, ಹರಿಕಥೆಯನ್ನು ಕೇಳೋ, ಅಲ್ಲಿಗೆ ನಿಲ್ಲಿಸಲಿಲ್ಲ, ಕೇಳಿದ್ದೇ ಕೇಳೋ. ಯಾಕೆ ಒಂದ್ಸತಿ ಭಾಗವತ ಕೇಳಿದ್ರೆ ಸಾಕಲ್ವ ಅಂದ್ರೆ ಇಲ್ಲ, ಆವೃತ್ತಿ ಅಸಕೃತೋಪದೇಶ ಓಂ ಅಂತ. ಬೇರೆ ಎಲ್ಲದಕ್ಕೂ ಒಂದು ಕೊನೆ ಇದೆ, ಶ್ರವಣಕ್ಕೆ ಕೊನೆ ಇಲ್ಲ. ಅಂತ್ಯಕಾಲದಲ್ಲಿ 1 ನಿಮಿಷದಲ್ಲಿ ಜೀವ ಹೋಗತ್ತೆ ಅಂದರೂ ಭಗವಂತನ ಕಥೆಯನ್ನು ಕೇಳ್ತಾ ಪ್ರಾಣ ಬಿಡು ಅಂತಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಹೇಳಿರೋದು. ಅದಕ್ಕೆ ಆಚಾರ್ಯರು ಒಂದು ಹೇಳಿದ್ರು, ಕ್ಷಣಮಪಿ ನವ್ಯರ್ಥಂ ನನೇಯುಹು. ಒಂದು ಕ್ಷಣಾರ್ಧಂ, ಅರ್ಧ ಕ್ಷಣವನ್ನು ವ್ಯರ್ಥಗಳಿಯಬೇಡ. ಶ್ರವಣಕ್ಕೆ ಯಾವ ರೀತಿಯಾದ ರಿಸ್ಟ್ರಿಕ್ಷನ್ನು ಹೇಳಿಲ್ಲ. ಮಲಕೊಂಡು ಕೇಳ್ತೀಯ, ಕೂತ್ಕೊಂಡು ಕೇಳ್ತೀಯ, ಹೆಂಗೆ ಬೇಕಾದರೂ ಕೇಳು. ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ, ಕುಳಿತು ಪಾಡಲು, ನಿಲುವ, ನಿಂತರೆ ನಲಿವ, ನಲಿದರೆ ಬಲಿವೆ ಅವಗೆಂಬ ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಸುಲಭನೋ ಹರಿ ಯಾರಿಗೆ? ಕಂಡವರಿಗೆಲ್ಲ ಸುಲಭ ಅಲ್ಲ, ತನ್ನವರಿಗೆ. ಅವನು ಯಾರು ತನ್ನವರು ಅಂತ ಅವನು ಅಡ್ಮಿಟ್ ಮಾಡ್ಕೊಂಡಿರ್ತಾನಲ್ಲ ಭಗವಂತ. ನನ್ನವ ಅಂತ ಭಗವಂತ ಯಾರನ್ನು ಸ್ವೀಕಾರ ಮಾಡಿರ್ತಾನೆ ಅವರಿಗೆ ಸುಲಭ, ಮಿಕ್ಕವರಿಗೆ ಸುಲಭ ನೋ, ಅವರಿಗೆ ಸುಲಭ ಅಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಹೇಳಿದ್ದು. ಹಾಗಾಗಿ ಇಲ್ಲಿ ಅವ ಹೇಳ್ತಾನೆ, ಯಾವ ಜನ್ಮ ಬಂದರೂ ಪರವಾಗಿಲ್ಲ, ಭಗವಂತನ ಮೇಲೆ ಭಕ್ತಿ, ಭಗವಂತನ ಮೇಲೆ ಸ್ನೇಹ ಉಂಟಾಗುವಂತೆ ಅನುಗ್ರಹ ಮಾಡಿ. ದೊಡ್ಡವರು ಬಂದಾಗ ಏನು ಕೇಳಬೇಕು ಪರೀಕ್ಷಿತ ರಾಜನನ್ನು ನೋಡಬೇಕು. ಅದಕ್ಕವ ಹೇಳ್ದ. ಹಾಗೆ ನನಗೆ ಏನು ಇನ್ನೊಂದು ಪ್ರಾರ್ಥನೆ ಮಾಡ್ತೇನೆ. ತ್ವಮ್ಮೋಪವಿಷ್ಟಂ ಪ್ರತಿಯಾಂತು ವಿಪ್ರ ಗಂಗಾ ಚ ದೇವಿ ಧೃತಚಿತ್ತಮೀಶೆ ವಿಜೋತ್ಪ ಸೃಷ್ಟೆ ಕುಹಕಃ ತಕ್ಷಕೋವ ದಶತ್ವರಂ ಗಾಯತ ವಿಷ್ಣುಗಾತ. ಸ್ವಾಮಿ, ಆತ ತಕ್ಷಕ ಬಂದು 1 ವಾರದಲ್ಲಿ ನನ್ನನ್ನು ಕಚ್ಚಿಕೊಳ್ತಾನಂತೆ. ಅಲ್ಲಿವರೆಗೂ ತಮ್ ಮೋಪವಿಷ್ಟಂ ಪ್ರತಿಯಾಂತಿ ವಿಪ್ರ ಗಂಗಾ ಚ ದೇವಿ ಧೃತಚಿತ್ತಮೀಶೆ. ಗಂಗೆ ಒಳಗೆ ಪ್ರಾಯೋಪ್ರವೇಶ ಕೂತಿದ್ದೇನೆ. ಒಂದೇ ಪ್ರಾರ್ಥನೆ, ಎಲ್ಲಿಯವರೆಗೆ ನನ್ನ ದೇಹದಿಂದ ಜೀವ ಹೊರಗೆ ಹೋಗುವುದಿಲ್ಲ ತಕ್ಷಕನಿಂದ ಕಚ್ಚಲ್ಪಟ್ಟು, ಅಲ್ಲಿವರೆಗೂ ದಯವಿಟ್ಟು ತಾವು ನನ್ನನ್ನು ಬಿಟ್ಟು ಹೋಗಬೇಡ್ರಿ. ನೀವು ನನ್ನ ಜೊತೆಯಲ್ಲಿರಿ. ನಿಮ್ಮ ಸಮ್ಮುಖದಲ್ಲಿ ಪ್ರಾಣ ಬಿಡ್ಲಿಕ್ಕೆ ನಾನು ಆಸೆ ಪಡ್ತೇನೆ. ದ್ವಿಜೋಪಸೃಷ್ಟ ಕುಹಕ ಜಾತಿಯವ ಅಂತ. ಕುಹಕ ಅನ್ನುವ ಸರ್ಪ ಜಾತಿಗೆ ಸೇರಿದ ತಕ್ಷಕೋವ. ಸುಮಾರು ಜನ ಎಲ್ಲ ಕುಹಕನಾದ ತಕ್ಷಕ ಅಂತ ಅರ್ಥ ಬರೆದುಬಿಟ್ಟಿದ್ದಾರೆ. ಆಚಾರ್ಯರು ಕುಹಕ ಅನ್ನುವುದು ಸರ್ಪ ಜಾತಿ ಅಂತ ಬರೀತಾರೆ. ಆ ಕುಹಕ ಅನ್ನುವ ಸರ್ಪ ಜಾತಿಗೆ ಸೇರಿದ ತಕ್ಷಕ ಅನ್ನುವಂತಹ ಏನು ಸರ್ಪ ಇದ್ದಾನೆ, ಅವನು ನನ್ನನ್ನು ಕಚ್ಚಿ ನನ್ನ ದೇಹ ಸುಟ್ಟು ನನ್ನ ದೇಹ ಕೆಳಗೆ ಬೀಳುವವರೆಗೂ ಕೂಡ ಇದೇನು ಮಾಡಬೇಕು? ದಶತ್ವಲಂ ಗಾಯತ ವಿಷ್ಣುಗಾತ. ಇದು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ಯಾರದ್ದೋ ಪ್ರಾಣ ಹೋಗುವಂಥ ಪ್ರಸಂಗ ಬಂದಿದೆ, ಅವ್ರು ಇನ್ನೇನು ಜೀವ ಹೋಗ್ತಾ ಇದೆ, ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಕರೀತಾರೆ. ಬರ್ತಿದ್ದಂಗೆ ಅಯ್ಯೋ ನಿನಗೆ ಈ ಗತಿ ಬಂದುಬಿಡುತ್ತೆ, ಹೆಂಗೆ ಬದುಕಿದ್ದೇ ನೀನು ಈ ಸ್ಥಿತಿ ಬಂದ್ಬಿಡ್ತಾ, ನಿನಗೆ ಈ ಸ್ಥಿತಿ ಬಂತ ಅಂತ ಕೊಡೋವಂತ ತಡೋದಲ್ಲ. ಬಂದಾಗ ನೀವು ಹತ್ರೂ ಅವನು ಹೋಗ್ತಾನೆ, ಅಳದೆ ಹೋದ್ರು ಅವನು ಹೋಗ್ತಾನೆ. ಪುತ್ರ ಮಿತ್ರರು ಮತ್ತೆ ಬಂಧು ಬಳಗವೆಲ್ಲ ಹತ್ತಿರ ನಿಂತು ನೋಡುವರಲ್ಲದೆ, ಮೃತ್ಯು ದೇವಿಯು ಬಂದು ಹಸುಗಳ ನೆಳೆವಾಗ ಮತ್ತೆ ತನ್ನವರಿದ್ದು ಏನ ಮಾಡುವರು, ಯಾರು ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮವೊಂದಲ್ಲದೆ. ಅದೊಂದೇ ಬರೋದು, ಯಾವುದು ಬರಲ್ಲ. ಅದಕ್ಕೆ ನಮ್ಮ ಕೈಲಾದದ್ದೇನು?
ಅವ ಪ್ರಾಣ ಹೋಗ್ತಿದೆ ಅಂದರೆ ಇಲ್ಲಿ ಹೇಳಿದ್ರಲ್ಲ, ವಿಷ್ಣುಗಾತ ಗಾಯತ ದಶತ್ವನಂ, ಭಗವಂತನ ನಾಮಸ್ಮರಣೆ ಮಾಡಿರಿ. ವಿಷ್ಣು ಸಹಸ್ರನಾಮವೋ ಹರಿಕಥಾಮೃತ ಸಾರವೋ ಏನೇನು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಭಗವಂತ, ಹರಿಭಕ್ತಿ ಸಾರವೋ ಅದನ್ನು ಕೇಳ್ತಾ ಇರಬೇಕು. ಅಟ್ಲೀಸ್ಟ್ ಅದನ್ನಾದರೂ ಅವ ಕೇಳಿದರೆ ಅವನಿಗೆ ಉನ್ನತ ಗತಿ ಆಗ್ತದೆ, ಅತ್ಯುತ್ತಮ ಗತಿ ಆಗುತ್ತೆ. ಅವನಿಗೊಂದು ಒಳ್ಳೆ ಗತಿಯನ್ನು ಕಳಿಸಿದಂತಹ, ಒಳ್ಳೆ ಗತಿಗೆ ಅವನನ್ನು ಕಳಿಸಿದಂಥ ಪುಣ್ಯಕ್ಕೂ ನಾವು ಭಾಜನರಾಗ್ತೇವೆ. ಪರೀಕ್ಷಿತ ರಾಜನಿಂದ ಕಲಿಯಬೇಕಾದದ್ದು. ಯಾವಾಗ ಪರೀಕ್ಷಿತ ರಾಜ ಈ ಮಾತು ಹೇಳಿದ, ಪುಷ್ಪವೃಷ್ಟಿ ಆಗಿಬಿಡ್ತು ಅವನ ಮೇಲೆ. ಸಾವು ಅಂದರೆ ಹೀಗೆ, ಏವಂ ಚ ತಸ್ಮಿನ್ ನರದೇವ ದೇವೇ ಪ್ರಾಯೋ ಪ್ರವಿಷ್ಟೇ ದಿವಿದೇವ ಸಂಘ ಪ್ರಶಸ್ಯ ಭೂಮೌ ವ್ಯಕಿರನ್ ಪ್ರಸೂನೈಹಿ ಮುದಾ ಮುಹು ದುಂದುಭಯಶ್ಚನೇದು. ಮೇಲ್ಗಡೆ ಆನಕ ದುಂದುವಿ, ಅದು ದುಂದುವಿಗಳು, ದೇವ ದುಂದುವಿಗಳು ಮೊಳಗಿಬಿಟ್ಟುವಂತೆ ಎಲ್ಲ ದೇವತೆಗಳು ಭಲೇ ಪರೀಕ್ಷಿತ, ನೀನು ಅರ್ಜುನನ ಮೊಮ್ಮಗನಾಗಲಿಕ್ಕೆ ಲಾಯಕ್ಕಾಗಿದ್ದಿ ಅಂತ ಮೇಲ್ಗಡೆಯಿಂದ ಪುಷ್ಪವೃಷ್ಟಿ ಸುರಿಸಿಬಿಟ್ರು. ಋಷಿಗಳೆಲ್ಲ ಬಂದು ಹೇಳ್ತಾರೆ, ಯಾಕೋ ಪರೀಕ್ಷಿತ ಅಷ್ಟೊಂದು ಬೇಜಾರು ಮಾಡ್ಕೋತಿ, ನಾವೆಲ್ಲರೂ ಯಾವಾಗ ನಿನ್ನ ಅರಮನೆಗೆ ಬಂದರೂ ಎಷ್ಟು ಚೆನ್ನಾಗಿ ನಮ್ಮನ್ನು ಸೇವೆ ಮಾಡಿದ್ದಿ, ಎಷ್ಟು ಚೆನ್ನಾಗಿ ನಮ್ಮನ್ನು ಆರಾಧನೆ ಮಾಡಿದ್ದಿ. ನಿನ್ನ ಅಂತ್ಯಕಾಲದಲ್ಲಿ ನಾವು ನಿನ್ನ ಜೊತೆಯಲ್ಲಿ ಇರಬೇಕು ಅಂತಲೇ ಬಂದದಪ್ಪ. ಸರ್ವೇ ವಯಂ ತಾವದಿ ಹಾಸ್ಮಹಿ ಅಥವಾ ಕಲೇವರಂ ಯದಾವದ ಕಲೇವರಂ ಯಾವದಸೋ ವಿಹಾಯ ಅಜಂ ಪರಂ ವಿರಜಸ್ಕಂ ವಿಶೋಕಂ ಯಾಸ್ಯತ್ಯಯಂ ಭಾಗವತ ಪ್ರಧಾನ. ಭಗವದ್ಭಕ್ತರಲ್ಲಿ ಉತ್ತಮನಾಗಿರ್ತಕ್ಕಂಥವನು ನೀನು. ಈ ಭೌತಿಕ ದೇಹವನ್ನು ಬಿಟ್ಟು ಜನನ ಮರಣವಿಲ್ಲದೆ ಇರತಕ್ಕಂಥ ಪೂರ್ಣವಾದ ತ್ರಿಗುಣಾತೀತನಾದ ನಿರ್ದುಃಖಾನಂದ ಭರಿತನಾದಂಥ ಭಗವಂತನ ಪಾದವನ್ನು ಹೊಂದುವಂತಹ ಯೋಗವನ್ನು ಪಡೆದಿದ್ದಿ, ಯೋಗ್ಯತೆಯನ್ನು ಪಡೆದಿದ್ದಿ. ಆದ್ದರಿಂದ ನಿನ್ನನ್ನು ಭಗವಂತನ ಪಾದಾರವಿಂದಕ್ಕೆ ಕಳಿಸಿಕೊಡುವವರೆಗೂ ನಾವು ಹೋಗುವುದಿಲ್ಲ, ನಾವು ಇಲ್ಲೇ ಇರ್ತೇವೆ, ತಲೆ ಕೆಡಿಸಿಕೊಳ್ಳಬೇಡ ಅಂತ ಅವರು ಹೇಳ್ತಾರೆ. ಅದಕ್ಕವ ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳಿವೆ, ನಾನು ಕೇಳಬೇಕು. ಸಮಾಗತ ಸರ್ವತ ಏವ ಸರ್ವೇ ದೇವಾಯತ ಮೂರ್ತಿ ಧರಾದ್ರಿ ಪೃಷ್ಠೆ ನೇಹಾತವಾ ಅಮೂತ್ರ ಚ ಕಶ್ಚನಾರ್ಥ ಹೃದಯ ಪರಾನುಗ್ರಹ ಮಾತ್ರ ಶೀಲ. ಸತ್ಯಲೋಕದಲ್ಲಿ ಉತ್ತಮ ಶರೀರವನ್ನು ಹೊಂದಿರುವಂಥ ದೇವತೆಗಳು ಹೇಗಿದ್ದಾರೋ, ಪರಮಾತ್ಮನಲ್ಲಿ ಆಸಕ್ತರಾದಂಥ ಮನಸ್ಸುಳ್ಳ ನೀವೆಲ್ಲರೂ ಕೂಡ ಹಾಗೇ ಇದ್ದೀರಿ. ಅವರು ಸುರರು, ನೀವು ಭೂಸುರರು. ಸಜ್ಜನರಾಗಿರ್ತಕ್ಕಂಥವರು ನೀವು ಬಂದಾಗ ನಿಮ್ಮ ಬಳಿಯಲ್ಲಿ ನಾನು ಪ್ರಶ್ನೆ ಕೇಳಿಕೊಂಡು ನನ್ನ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಲ್ಲ, ನನಗೆ ಬ್ರಹ್ಮಜ್ಞಾನ ಬರುವಂಥ ನಿಟ್ಟಿನಲ್ಲಿ ನಾನು ಸಾಧನೆ ಮಾಡಲಿಲ್ಲ, ಇದು ಪ್ರಯೋಜನ ಏನು? ತತಶ್ಚ ವಹ ಪ್ರಶ್ನಮಿಮಂ ವಿಪೃಚ್ಛೆ ವಿಶ್ರವ್ಯ ವಿಪ್ರ ಇತಿ ಕೃತ್ಯತಾಯಂ ಸರ್ವಾತ್ಮನ ಮ್ರಿಯಮಾಣೆಸ್ತು ಕೃತ್ಯಂ ಶುಜ್ಜಂತ ತತ್ರಾಂ ಶುದ್ಧಂಚ ತತ್ರಾಂ ಋತಾಶ. ಅದಕ್ಕೆ ಅವನು ಹೇಳಿದ ತತ್ರಾಂ ಋಷ ತಾಭಿಯುಕ್ತ. ಋಷಿಗಳಾದ ಜ್ಞಾನಿಗಳು ಬಂದಾಗ ಅವರಲ್ಲಿ ವಿಶ್ವಾಸವಿಟ್ಟು ನಾನು ಕೇಳಬೇಕು. ಒಬ್ಬ ಮನುಷ್ಯ ಮರಣೋನ್ಮುಖನಾದವನು ಮಾಡಬೇಕಾದ ಕಾರ್ಯಗಳು ಸಾವಿರಾರು ಇರ್ತವೆ. ಅದರಲ್ಲಿ ಈಗ ತಕ್ಷಣಕ್ಕೆ ನಾನು ಮಾಡಬೇಕಾದದ್ದು ಏನಿದೆ? ಯಾಕೆಂದರೆ ಒಂದು ವಾರ ಇರೋದು ನನಗೆ, ಸಾವಿರ ಬರುವುದು ಒಂದು ವಾರದಲ್ಲಿ. ಒಂದು ವಾರದೊಳಗೆ ನಾನು ಏನು ಸಾಧನೆ ಮಾಡಿಕೊಳ್ಳಬೇಕು ಅಂತ ತಾವೆಲ್ಲ ವಿಮರ್ಶೆ ಮಾಡಿ ಹೇಳ್ರಿ, ನೀವೇನು ಹೇಳ್ತೀರೋ ಅದರಂತೆ ನಡೀತೇನೆ ಅಂತ ಹೇಳಿದ. ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಎಲ್ಲ ಕಡೆಗೂ ನನ್ನೂ ಸೇರಿಸಿ ಹೇಳ್ತಾ ಇರ್ತೇನೆ, ದೊಡ್ಡವರು ಬಂದಾಗ ದಯವಿಟ್ಟು ಜ್ಞಾನವನ್ನವರಿಂದ ಒಂದೆರಡು ಶ್ಲೋಕವನ್ನಾದರೂ ಕೇಳಬೇಕು. ನೀವು ಬರೋರು ಬಂದಿದ್ದೀರಾ ಆಚಾರ್ಯ ಅಂತ 2 ಬಾಳೆಹಣ್ಣು 4 ವಿಳ್ಯದಲ್ಲೇ ಇಟ್ಬಿಟ್ಟು 10 ರೂಪಾಯಿ ಇಟ್ಟುಬಿಟ್ಟು ನಾನು ಮೊನ್ನೆ ಹೇಳ್ದಂಗೆ ನೀವು ಈ ಕಡೆಗೆ ಅವಾಗವಾಗೆಲ್ಲ ಬರಬೇಡಿ ಆಚಾರ್ಯ, ಯಾವಾಗಾದ್ರೂ ಒಂದು ಸತಿ ಬನ್ನಿ, ಬಂದಾಗ ಫೋನ್ ಮಾಡಿ ಬನ್ನಿ, ನಾವು ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಸುಮ್ಮನೆ ಏನೋ ಯಾವಾಗಲೂ ಹೇಳಿರ್ತೀವಪ್ಪ, ಈ ಕಡೆಗೆ ಬಂದಾಗ ಮನೆಗೆ ಬನ್ನಿ ಅಂತ ಸುಮ್ಮನೆ ಲೋಕಾಭಿರಾಮವಾಗಿ ಹೇಳಿರ್ತೀವಿ. ಹಾಗಂತ ನಿಜವಾಗ್ಲೂ ಬಂದ್ಬಿಡೋದ ನಮ್ಮ ಮನೆಗೆ, ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಿದ್ರೆ ಪರೀಕ್ಷಿತ ರಾಜ ಶುಕಾಚಾರ್ಯರನ್ನ, ನಮ್ಮ ಕಥೆಯನ್ನು ಅವನೇನೋ ಉದ್ಧಾರವಾಗಿ ಬಿಡ್ತಿದ್ದ. ಪರೀಕ್ಷಿತ ರಾಜನಿಗಲ್ಲ ಭಾಗವತ, ಅವನು ಭಾಗವತವನ್ನು ಅಂದರೆ ಭಾಗವತದ ಅನುಸಂಧಾನವನ್ನು ಚೆನ್ನಾಗಿ ಮಾಡಿಕೊಂಡು ಬೆಳೆದವ ಅವ ಜಾತಜ್ಞಾನಿ. ಅವನಿಗೇನಿಲ್ಲ, ಅವನು ವ್ಯಾಪ್ತೋಪಾಸಕ, ಎಲ್ಲ ಕಡೆಯೂ ಭಗವಂತನನ್ನು ನೋಡುವವ. ನಮ್ಮ ಕಥೆ ಏನಾಗ್ತಿತ್ತು ಅದಕ್ಕೋಸ್ಕರವಾಗಿ ಹೇಳಿದ. ಯಾವಾಗ ಈ ಮಾತು ಕೇಳಿದ ಋಷಿಗಳು ಸಂತೋಷದಿಂದ ಅವರು ಆಯ್ತಪ್ಪ ಅಂತಿದ್ದಾರೆ. ಹೋ ಅಂತ ಶಬ್ದ ಕೇಳಿಸಿದಂತೆ ಹೊರಗಡೆ. ಹೋ ಅಂತ ಏನು ಇಷ್ಟೊಂದು ಶಬ್ದ ಅಂತ ಕೇಳಿದ್ರೆ, ತತ್ರ ಭಗವಾನ್ ವ್ಯಾಸ ಪುತ್ರೋ ಯದೃಚ್ಛಯಾಗಾಮಠ ಮಾನು ಅನಪೇಕ್ಷ ಅಲಕ್ಷ್ಯಲಿಂಗೋ ನಿಜಲಾಭತುಷ್ಟ ವೃತಶ್ಚ ಬಾಲೈ ಅವಧೂತ ವೇಷ. ನೋಡಿದರೆ ಒಬ್ಬರು ಮಹಾನುಭಾವರು ಬರ್ತಾ ಇದ್ದಾರೆ. ಯಾರು ಕರೆದರೂ ಬರೋರಲ್ಲ, ಎಲ್ಲಿಯೂ ಇರುವವರಲ್ಲ, ಯಾರ ಕಣ್ಣಿಗೂ ಕಾಣಿಸುವವರಲ್ಲ. ಅದಕ್ಕೆ ತತ್ರ ಭಗವದ್ ಭಗವಾನ್ ವ್ಯಾಸಪುತ್ರ, ಅವರನ್ನು ಪರಿಚಯ ಮಾಡಿಕೊಡೋದು ಭಗವತ. ಶುಕಾಚಾರ್ಯರು ಅಲ್ಲ, ವ್ಯಾಸಪುತ್ರ. ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತು ಹೇಳ್ತಾರೆ, ರುದ್ರದೇವರ ಮೂಲ ರೂಪಕ ಜ್ಞಾನ ಇದೆ. ರುದ್ರದೇವರ ಮೂಲ ರೂಪದಲ್ಲಿ ಭಗವಂತನ ವಿರೋಧಿಯಾದ ಕೆಲಸ ಮಾಡಿದ್ದಾರೆ. ರಾವಣನ ಪ್ರಸಂಗ, ಇಂದ್ರದೇವರ ಪಾರಿಜಾತ ಪಾರಣ ಇದೆಯಲ್ಲ, ಆ ಪ್ರಸಂಗದಲ್ಲೆಲ್ಲ
ಆಮೇಲೆ ಅವರ ಎಲ್ಲ ಅವತಾರಗಳು ನೋಡ್ಕೊಂಡು ಬನ್ರಿ. ದುರ್ವಾಸರ ಅವತಾರ, ವಾಮದೇವನ ಅವತಾರ, ಆಮೇಲೆ ಅಶ್ವತ್ಥಾಮಾಚಾರ್ಯರ ಅವತಾರ, ಎಲ್ಲ ಅವತಾರಗಳಲ್ಲಿಯೂ ಅವರಿಗೆ ಅಜ್ಞಾನ ಇದೆ. ಆದರೆ ಶುಕಾಚಾರ್ಯರ ಅವತಾರದಲ್ಲಿ ಅಜ್ಞಾನ ಇದೆ ಅಂತ ಯಾವ ಪುರಾಣದಲ್ಲೂ ಇಲ್ಲ. ಹೆಂಗಿದು ಲೆಕ್ಕ? ಆಚಾರ್ಯರು ಸ್ಪಷ್ಟ ಹೇಳ್ತಾರೆ, ಮೂಲ ರೂಪದಲ್ಲಿರುವಂಥ ಜ್ಞಾನ, ಮೂಲ ರೂಪದಲ್ಲಿರುವ ಭಕ್ತಿ, ಮೂಲ ರೂಪದ ವೈರಾಗ್ಯ ಅವತಾರ ರೂಪಕ್ಕೆ ಬರುವುದಿಲ್ಲ. ಮೂಲ ರೂಪದಲ್ಲಿ 100% ಇರ್ತದೆ. ಅದು ವಾಯುದೇವರು ಭಗವಂತ, ಋಜುದೇವತೆಗಳು ಭಗವಂತನನ್ನು ಬಿಟ್ಟರೆ ಮೂಲ ರೂಪದ ಪೂರ್ಣವಾದ ಶಕ್ತಿ ನ್ಯಾಮ ಅವತಾರ ರೂಪದಲ್ಲಿ ಯಾವ ದೇವತೆಗಳಿಗೂ ಬರೋದಿಲ್ಲ ಅಂತಾರೆ. ಆದರೆ ಇದಕ್ಕೆ ಒಂದೇ ಒಂದು ಅಪವಾದ ಶುಕಾಚಾರ್ಯರು. ಅದಕ್ಕೆ ವಾದಿರಾಜರಂದರು, ಶುಕಾಚಾರ್ಯರಿಗೆ ಸಮ್ಮತವಾಗುವಂತೆ ನಾನು ರುದ್ರದೇವರ ಗುಣಗಳನ್ನು ಹೇಳ್ತೇನೆ ಅಂತಾರೆ. ಹೆಂಗೆ ಹೇಳಬೇಕಾಗಿತ್ತು? ರುದ್ರದೇವರಿಗೆ ಸಮ್ಮತವಾಗುವಂತೆ ಶುಕಾಚಾರ್ಯರ ಗುಣ ಹೇಳ್ತೀನಿ ಅಂತ ಹೇಳಬೇಕಾಗಿತ್ತು, ಹೇಳಲ್ಲ. ಅದಕ್ಕೆ ನೋಡಿ, ಭಗವಂತ ಯಾವ ರೂಪಕ್ಕೂ ಕೂಡ ಆಲಿಂಗನ ಕೊಡಲಿಲ್ಲ. ಹನುಮಂತ ದೇವರಿಗೆ ಆಲಿಂಗನ ಕೊಟ್ಟದ್ದು ಬಿಟ್ಟರೆ ಶುಕಾಚಾರ್ಯರಿಗೆ ಭಗವಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಆಲಿಂಗನ ಕೊಟ್ಟದ್ದು. ಯಾಕೆ ಎಂದರೆ ಅವರು ವೇದವ್ಯಾಸ ದೇವರ ಪುತ್ರರಾದದ್ದು ಒಂದು. ಈ ವೇದವ್ಯಾಸ ದೇವರ ಪುತ್ರರು ಯಾರ್ಯಾರು ಆಗೋದಕ್ಕಾಗಲ್ಲ. ಸಾಕ್ಷಾತ್ ವಾಯುದೇವರ ನಿತ್ಯ ಸನ್ನಿಧಾನ ಇದೆ ಅವರಲ್ಲಿ. ವಾಯುದೇವರ ನಿತ್ಯ ಸನ್ನಿಧಾನ ಶುಕಾಚಾರ್ಯರಲ್ಲಿ ಎಲ್ಲ ಕಾಲದಲ್ಲಿ ಇರ್ತದೆ. ಆದ್ದರಿಂದಲೇ ಅವರಲ್ಲಿ ಕಲಿಯ ಆವೇಶ ಇಲ್ಲ, ಶುಕಾಚಾರ್ಯರಲ್ಲಿ ಕಲಿಯ ಆವೇಶ ಇಲ್ಲ. ಶುಕಾಚಾರ್ಯರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭ್ರಮೆ ಇಲ್ಲ, ಅಜ್ಞಾನ ಇಲ್ಲ. ಇದೊಂದು ಎಲ್ಲ ಈ ಇರುವಂತಹ ಗುಣಗಳಲ್ಲಿ ಇದೊಂದು ವ್ಯತಿರಿಕ್ತವಾಗಿರ್ತಕ್ಕಂತಹ ಭಾವ. ಅದಕ್ಕೆ ಶುಕಾಚಾರ್ಯರಿಗೆ ಮೊದಲು ಪ್ರಾಶಸ್ತ್ಯ. ಯದ್ಯಪಿ ರುದ್ರದೇವರ ಮೂಲ ರೂಪಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಾಶಸ್ತ್ಯ ಉಪಾಸನೆಗಿದ್ದರೂ ಕೂಡ ಮೊದಲು ಶುಕಾಚಾರ್ಯರಿಗೆ ಅನುಗುಣವಾಗುವಂತೆ, ಶುಕಾಚಾರ್ಯರಿಗೆ ಒಪ್ಪುವಂತೆ ರುದ್ರದೇವರ ಗುಣಗಳನ್ನು ಪಟ್ಟಿ ಮಾಡ್ತೇನೆ ಅಂತ ಸರಸಭಾರತ ವಿಲಾಸದಲ್ಲಿ ವಾದಿರಾಜರು ಪಟ್ಟಿ ಮಾಡ್ತಾರೆ. ಅದಕ್ಕೆ ಹೇಳಿದಂಥ ಸ್ಥಾನ ಅದು ಶುಕಾಚಾರ್ಯರ ಸ್ಥಾನ. ಎಂಥ ಅದ್ಭುತವಾದ ಸ್ಥಾನ. ಅದಕ್ಕೆ ಭಗವಾನ್ ವ್ಯಾಸಪುತ್ರ ಮೊದಲು ಅವರು ವ್ಯಾಸಪುತ್ರರಾಗಿದ್ದಕ್ಕೆ ಯದೃಚ್ಛಯ ಗಾಮಟ ಮಾನು ಅನಪೇಕ್ಷ, ಯದೃಚ್ಛ ಲಾಭ ಸಂತುಷ್ಟರು. ಭಗವಂತ ಕೊಟ್ಟರೆ ಸ್ವೀಕಾರ ಮಾಡ್ತಾರೆ, ಭಗವಂತ ಕೊಡಲಿಲ್ಲ ಇನ್ನೊಬ್ಬರ ಮುಂದೆ ಕೈಯೊಡ್ಡುವುದಿಲ್ಲ. ಯಾವ ಅಪೇಕ್ಷೆಯೂ ಇಲ್ಲ ಅವರಿಗೆ. ಅಲಕ್ಷ್ಯಲಿಂಗೋ, ಮೈ ಮೇಲೆ ಕೌಪಿನ ಹೊಂದಿರ್ತದೆ, ಇನ್ನೇನೇನೂ ಇಲ್ಲ. ಎಷ್ಟೋ ಸತಿ ಕೌಪಿನೂ ಇರುವುದಿಲ್ಲ. ಅಲಕ್ಷ್ಯಲಿಂಗ, ಯಾವ ವರ್ಣಾಶ್ರಮದ ಚಿಹ್ನೆಯೂ ಅವರ ಮೇಲಿಲ್ಲ. ನಿಜ ಲಾಭ ತುಷ್ಟ, ಭಗವಂತ ಏನು ಕೊಡ್ತಾನೋ ಸಂತೃಪ್ತಿಯಿಂದಿರ್ತಾರೆ, ಗಾಳಿ ಕುಡ್ಕೊಂಡು ಬದುಕ್ತಾರೆ. ಇಂಥದ್ದೇ ಬೇಕು ಅಂತೇನಿಲ್ಲ. ಅದಕ್ಕೆ ವೃತಶ್ಚವಾಲೈ ಅವಧೂತ ವೇಷ, ಹುಚ್ಚರಿದ್ದಾಗಿರ್ತಾರೆ ನೋಡ್ಲಿಕ್ಕೆ. ಅವಧೂತರು ಹುಚ್ಚರು ಒಂದೇ ರೀತಿ ಇರ್ತಾರೆ ನೋಡ್ಲಿಕ್ಕೆ ಅಲ್ವಾ? ಅದಕ್ಕೆ ಅವಧೂತ ವೇಷ ಅಂತ. ಅವಧೂತ ಅಂದ್ರೆ ಏನು? ಅದಕ್ಕೆ ಆಚಾರ್ಯರು ಹೇಳಿದರು, ಅವಧೂತ ಶಬ್ದಕ್ಕೆ ಅರ್ಥ ಏನು ಅಂದರೆ ಅಕ್ಷರತ್ವಾತ್ ಆವಾಧೂತ, ಅಕ್ಷರತ್ವಾತ್ ವರೆಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ಲಕ್ಷಣತ್ವಾತ್ ಅವಧೂತೋ ಅಭಿಧೀಯತೆ ಅಂತ ಒಂದು ಮಾತು. ಅಕ್ಷರತ್ವಾತ್, ಭಗವಂತ ಅಕ್ಷರ ಅನ್ನುವಂಥ ಉಪಾಸನೆ ಮಾಡ್ತಾರವ. ಭಗವಂತ ಅಕ್ಷರ, ಅವ ಕ್ಷರ ಇಲ್ಲದವ, ಅವ ಅಕ್ಷರ ಪುರುಷ ಪುರುಷೋತ್ತಮ ಅಂತಾರಲ್ಲ, ಕ್ಷರ. ನಾವೆಲ್ಲ ಕ್ಷರರು, ಕ್ಷಯಿಸಿ ಹೋಗುವವರು. ಅಕ್ಷರಳಾದವಳು ಲಕ್ಷ್ಮೀದೇವಿ, ಅವಳಿಗಿಂತ ಉತ್ತಮನಾದವನು ಭಗವಂತ. ಅದಕ್ಕೆ ಅಕ್ಷರತ್ವಾತ್, ಅಕ್ಷರನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತಲೂ ಉತ್ತಮವಾಗಿರ್ತಕ್ಕಂಥವ ನಾರಾಯಣ ಅಂತ ಉಪಾಸನೆ ಮಾಡ್ತಾರೆ. ವರೇಣ್ಯತ್ವಾತ್, ಪ್ರಪಂಚದಲ್ಲಿರುವ ಎಲ್ಲರಿಂದಲೂ ಕೂಡ ಭಜನೀಯನಾಗಿರ್ತಕ್ಕಂಥವ, ಶ್ಲಾಘನೀಯನಾಗಿರ್ತಕ್ಕಂಥವ ಭಗವಂತ ಅಂತ ಉಪಾಸನೆ ಮಾಡ್ತಾರೆ. ದೂತ ಸಂಸಾರ ಬಂಧನಾತ್, ಎಲ್ಲ ಈ ಸಂಸಾರದ ಎಲ್ಲ ವಿಷಯ ಸುಖಗಳಿಂದಲೂ ಕೂಡ ದೂತ ಬಿಡುಗಡೆಯನ್ನು ಪಡೆದಿರ್ತಾರೆ ಅವರು. ತತ್ವಮಸ್ಯಾದಿ ಲಕ್ಷಣತ್ವ, ತತ್ವಮಸಿ ಅದೇನಿದೆಯಲ್ಲ, ತತ್ ಭಗವಂತ, ತ್ವಂ ಅಂದ್ರೆ ಏನು? ನನ್ನಲ್ಲಿ. ಭಗವಂತ ನನ್ನಲ್ಲಿ ಅಸಿ ಅಂತ, ಅಸಿ ಅನ್ನುವ ರೂಪದಲ್ಲಿದ್ದಾನೆ ಅಂತ. ಅಸಿ ಎನ್ನುವುದು ಭಗವಂತನ ರೂಪ. ಅದು ಭಗವಂತನಿಗೆ 3 ರೂಪಗಳಿವೆ. ಯಾವ 3 ರೂಪ? ಅಹಂ ಅನ್ನುವುದೊಂದು ರೂಪ, ಬ್ರಹ್ಮ ಅನ್ನುವುದೊಂದು ರೂಪ, ಅಸಿ ಎನ್ನುವುದೊಂದು ರೂಪ. ಅದು 3 ಸೇರಿಸಿ ಅಹಂ ಬ್ರಹ್ಮಾಸ್ಮಿ ಆದದ್ದು. ಆಚಾರ್ಯರು ಗೀತಾಭಾಷ್ಯದಲ್ಲಿ ಅಹೇಯತ್ವಾತ್ ಅಹಂ ನಾಮ ಅಂತ ಬರೀತಾರೆ. ಭಗವಂತನಿಗೆ ಅಹಂ ಅಂತ ಯಾಕೆ ಕರೀತಾರೆ ಅಂದರೆ ಅಹೇಯ ಅಂತ ಅರ್ಥ. ನಾವಿದ್ದೀವಲ್ಲ, ನಾವೆಲ್ಲ ಹೇಯರು. ನಾವು ಅಹೇಯರಾಗಿರುವುದು ಭಗವಂತ ಅಹಂ ಅನ್ನುವ ರೂಪದಿಂದ ಹೊರಗಡೆ ಕೂತಿದ್ದಾನೆ. ಅದಕ್ಕೆ ನಮ್ಮನ್ನು ಮುಟ್ಟಿದ್ರೆ ಮೇಲಿಗೆ ಇಲ್ಲ, ನಮ್ಮನ್ನು ಮುಟ್ಟಿದ್ರೆ ಯಾರು ಸ್ನಾನ ಮಾಡಬೇಕಾಗಿಲ್ಲ. ಇದು ಜಾತ ಶೌಚ ಮೃತ ಶೌಚ ಇಲ್ಲ ಅಂದರೆ ಅಲ್ವಾ? ನಮ್ಮ ದೇಹದಿಂದ ಕೆಟ್ಟ ವಾಸನೆಗಳು ಬರುವುದಿಲ್ಲ, ಅಂದರೆ ಸತ್ತ ಮೇಲೆ ಬರುವಂಥ ರೀತಿಯಲ್ಲಿ ಹೊಳೆಯುವುದಿಲ್ಲ ಶರೀರ. ಒಮ್ಮೆ ಭಗವಂತ ಒಳಗಿದ್ದವ ಹೊರಗೆ ಹೋಗಿಬಿಟ್ಟ, ಅಹಂ ನಾಮಕನಾಗಿರ್ತಕ್ಕಂಥ ಭಗವಂತ ಹೊರಗೆ ಹೋದ, ಇದು ಹೇಯವಾಗಿ ಬಿಡ್ತದೆ. ಅದಕ್ಕೆ ನೆಂಟ ನೀನಿರ್ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಳುಂಟೆ ಪರಪುರುಷಾರ್ಥ ರಕ್ಷಿಸೋ ನಮ್ಮ ನನವರತ. 8 ಗೇಣಿನ ದೇಹ ರೋಮಗಳೆಂಟು ಕೋಟಿಯೋ
ಕೀಲ್ಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನೆ ಮಾಡಿ, ಕನಕದಾಸರ ಮಾತು ಹರಿಭಕ್ತಿ ಸಾರದಲ್ಲಿ. ಅದಕ್ಕೆ ನಾವು ಅಹೇರಾಗಿರ್ಬೇಕಾದ್ರೆ ಭಗವಂತ ಅಹಂ ಅನ್ನುವ ಹೆಸರಿನಿಂದ ಕೂತಿರ್ತಾನೆ. ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ, ಪೂರ್ಣತ್ವ ಅಂತ ಬರೀತಾರೆ ಆಚಾರ್ಯರು. ಅಸಿ ಅಂದರೆ ಏನು ಗೊತ್ತಾ? ಅಸಿ ನಿತ್ಯ ಸ್ಥಿತಾಮಾನ ಸರ್ವಜೀವೇಶು ಸಂಹಿತ ಕೋಹಿತ, ಎರಡು ಪಾಠ ಇದೆ. ಎಲ್ಲ ಜೀವರಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲದರೊಳಗೂ ಕೂಡ ಅವಸ್ಥೆಯಲ್ಲಿ ಯಾವ ಭಗವಂತನ ರೂಪ ಇರ್ತದೆ ಅದಕ್ಕೆ ಅಸಿ ಅಂತ ಹೆಸರು. ಅಸಿ ಅಂದ್ರೆ ಕತ್ತಿ ಅಂತ ಇನ್ನೊಂದು. ನಮ್ಮ ಕರ್ಮಗಳನ್ನ ಕತ್ತರಿಸಲಿಕ್ಕೋಸ್ಕರವಾಗಿರುವ ಭಗವಂತನ ರೂಪ ಎಲ್ಲ ಕಾಲದಲ್ಲಿ ಎಲ್ಲ ಅವಸ್ಥೆಯಲ್ಲಿ ಎಲ್ಲ ರೂಪದಲ್ಲಿ ಎಲ್ಲ ಸ್ಥಿತಿಗತಿಗಳಲ್ಲಿ ಇರ್ತದೆ. ಅದಕ್ಕೆ ಭಗವಂತನಿಗೆ ಅಸಿ ಅಂತ ಹೆಸರು. ಅದಕ್ಕೆ ಇದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂದಾಕ್ಷರಕ್ಕೆ ನೀನು ಬ್ರಹ್ಮನಾಗಿದ್ದಿ, ನೀನೇ ಅವನನ್ನು ಹೊಂದಿದ್ದಿ, ನೀನೇ ಅವನಾಗಿದ್ದಿ ಅಲ್ಲ, ಅವೆಲ್ಲವೂ ಭಗವಂತನ ಹೆಸರು. ಆಚಾರ್ಯರು ಸ್ಪಷ್ಟವಾಗಿ ಗೀತಾ ತಾತ್ಪರ್ಯ ಭಾಷೆಯಲ್ಲಿ ಅವರು ಹೇಳಿದ್ದಾರೆ. ಅದಕ್ಕೆಲ್ಲ ತತ್ವಮಸ್ಯಾದಿ ಲಕ್ಷಣತ್ವಾತಂತ. ತತ್ವ ತತ್ತಂದ್ರು ಭಗವಂತನೇ, ಅಸಿ ಅಂದ್ರು ಭಗವಂತನೇ ಅಂತ ಅರ್ಥ. ಇವೆರಡು ರೂಪಗಳು ಭಗವಂತನದೇನಿದೆ ಅದನ್ನು ಉಪಾಸನೆ ಮಾಡುವವನೇ ಅಂತಾನೆ, ಅವನನ್ನು ಅವಧೂತ ಅಂತ ಕರೆದದ್ದು ಅವರು ಶುಕಾಚಾರ್ಯರು. ಅದಕ್ಕೆ ಹೆಂಗಿದ್ರು, ತಮ್ದೆಷ್ಟ ವರ್ಷಂ ಸುಕುಮಾರ ಪಾದ ಕರೋರು ಬಾಹ್ವಂಸ ಕಪೋಲಗಾತ್ರಂ ಚರ್ವಾರುಣಕ್ಷ ಉನ್ನತ ತುಲ್ಯಕರ್ಣಂ ಶುಭ್ರಾನನಂ ಕಂಬು ಸುಜಾತ ಕಂಠಂ. 16 ವರ್ಷದ ಬಾಲಕ ಇದ್ದಾಗಿದ್ರಂತೆ. ತಮ್ದೆಷ್ಟ ವರ್ಷಂ. ಯಾವಾಗ ಶುಕಾಚಾರ್ಯರನ್ನು ನೋಡಿದ್ರು 16 ವರ್ಷ ಇದ್ದಾಗಿರೋರು. ಅಲ್ಲ, ಹಿಂಗಿರ್ತಾರ ಆಚಾರ್ಯ ಅಂತ ಸುಮಾರು ಜನ. ಅಲ್ಲ, ವಯಸ್ಸಾದ ಮೇಲೂ ಹಿಂಗಿರ್ತಾರ ಜನ. ಜನಕ್ಕೆ ನಂಬಿಕೆ ಇರಲಿಲ್ಲ. ಅನ್ ಆಟೋಬಯೋಗ್ರಫಿ ಆಫ್ ಎನ್ ಯೋಗಿ ಅಂತ ಒಂದು ಪುಸ್ತಕ ಬಂತು, ಸ್ವಾಮಿ ಯೋಗಾನಂದ ಅನ್ನುವರು ಬರೆದದ್ದು. ಅವರ ಪುಸ್ತಕದಲ್ಲಿ ಬರೀತಾರೆ, ನಮ್ಮ ಗುರುಗಳು ನಾನು ಹೋದಾಗಲೆಲ್ಲ ನನಗೆ ಕಂಡದ್ದು 19 ವರ್ಷದ ಹುಡುಗನಂತೆ ಅಂತ. ಈಗ ಯಾರ್ಯಾರಿದ್ದಾರಲ್ಲ ಅಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡಿಕೊಂಡು ಸಾವಿರಾರು ಜನ ಇದ್ದಾರೆ ಇವತ್ತಿಗೂ ಕೂಡ. ಆ ಎಲ್ಲ ಯೋಗಿಗಳು ನೀವು ಯಾವಾಗ ಹೋಗಿ ನೋಡಿದ್ರು 19-20 ವರ್ಷದವರಂತೆಯೇ ಕಾಣುತ್ತಾರೆ. ಈಗಿರೋರು ಕಾಣಬಹುದಂತೆ, ಶುಕಾಚಾರ್ಯರು ಕಾಣಬಾರ್ದೇನು? ಅದಕ್ಕೆ ಅವರು ಬರೆದದ್ದು, ನಮ್ಮ ಗುರುಗಳು ಯಾವಾಗ ನನಗೆ ಕಂಡರು 19 ವರ್ಷದ ಹುಡುಗರಂತೆ ಕಂಡರು ಅಂತ. ಹೋದ ಶತಮಾನದಲ್ಲಿ ಬದುಕಿದವರು ಅಲ್ವಾ, ಯಾವುದೋ ಶತಮಾನದಲ್ಲಿದ್ದವರಲ್ಲ. ಹಾಗೆ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ ವಯಸ್ಸಾಗ್ತದೆ, ಶರೀರ ವಯಸ್ಸನ್ನು ತೋರುವುದಿಲ್ಲ ಅಲ್ವಾ. ಶರೀರ ಹೆಂಗಿರ್ತದೆ ನೋಡ್ಲಿಕ್ಕೆ, 16 ವರ್ಷದ ಹುಡುಗರಂತಿರ್ತಾರೆ ಅಂತ. ಎಷ್ಟು ವರ್ಷ ಆಗಿದೆ ಶುಕಾಚಾರ್ಯರಿಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಮುತ್ತಾತನ ಮುತ್ತಾತ ಹೇಳ್ತಿದ್ರಂತೆ, ನಾವು ನೋಡುವಾಗಲೂ 16 ವರ್ಷದಂಗೆ ಇದ್ರಪ್ಪ, ಇವಾಗಲೂ ಹಂಗೆ ಇದ್ದಾರೆ ಅಂತ. ತಮ್ಜೆಷ್ಟ ವರ್ಷಂ ಸುಕುಮಾರ ಪಾದ, ಅತ್ಯುತ್ತಮವಾಗಿರ್ತಕ್ಕಂಥ ಪಾದ, ಕಾಲುಗಳು, ತೊಡೆಗಳು, ಬಾಹುಗಳು, ಹೆಗಲು, ಕೆನ್ನೆ ಎಲ್ಲ ಅವಯವಗಳು ಕೂಡ ಅತ್ಯಂತ ಕೋಮಲವಾದದ್ದು. ಉನ್ನತ ಸಂಪಿಗೆಯಂತಹ ಮೂಗು, ನಸುಗೆಂಪಿನ ಕಣ್ಣು, ಸಮವಾಗಿರ್ತಕ್ಕಂಥ ಕಿವಿ, ಆಹ್ಲಾದವಾದ ಮುಖ, ಶಂಕದಂತ ಕಂಠ, ನಿಗೂಢ ಜತ್ರಂ ಮೃತುತುಂಗ ವಕ್ಷಸಂ ಆವರ್ತನಾಭಿ ವಲ್ಗೂಧರಂ ಚ ದಿಗಂಬರಂ ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸ್ವಮರೋತ್ತಮಾಂಬಂ. ಅಲ್ಲಿ ಕಂಠದ ಕೆಳಗೆ ದಷ್ಟಪುಷ್ಟವಾಗಿರಬೇಕು ಅಂತ ಈ ಭಾಗ ಶಂಕದ ಕಂಠ. ಅದಕ್ಕೆ ವಿಶಾಲವಾದ ಉಬ್ಬಿದ ಎದೆ, ಸುಳಿ ಇರುವಂತ ನಾಭಿ, ಉದರದ ಮೇಲೆ 3 ಗೆರೆ, ಉದರದ ಮೇಲೆ ನೋಡಿ 2 ಇರಬೇಕಂತೆ. ಅತ್ಯಂತ ಆಳವಾಗಿರಬೇಕು ನಾಭಿ, ಅದೊಂದು ಒಳ್ಳೆಯ ಲಕ್ಷಣ. ದಯವಿಟ್ಟು ಹೋಗಿ ಮನೆಯಲ್ಲಿ ನೋಡ್ಕೊಳ್ರಿ, ಇಲ್ಲಿ ಯಾರು ಟ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ. 3 ಇಂಚ್ ಇರಬೇಕು ನಾಭಿ ಸರಿಯಾಗಿದ್ದರೆ. ಕರೆಕ್ಟಾಗಿ ಪೂರ್ತಿ ಬೆರಳು ಒಳಗೆ ಹೋಗುವಂತಿದ್ದರೆ ನಮ್ಮ ಬಾಯಲ್ಲಿ ಸುಸ್ಪಷ್ಟವಾಗಿ ಮಾತುಗಳು ಬರ್ತವೆ. ವೇದ ಉಚ್ಚಾರಣೆ ಮಾಡುವವರ ಬಾಯಲ್ಲಿ ಒಳ್ಳೆ ವೇದ ಉಚ್ಚಾರಣೆ ಆಗ್ತದೆ. ನಮಗೆ ಯಾಕೆ ಬಾಯಲ್ಲಿ ಸ್ಪಷ್ಟವಾಗಿ ಮಾತುಗಳು ಬರ್ತಾ ಇಲ್ಲ, ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳು ಹೊರಡ್ತಾ ಇಲ್ಲ ಅಂತ ಕೇಳಿದರೆ, ನಮ್ಮ ನಾಭಿ 3 ಇಂಚಿಲ್ಲ, ಇರುವುದಿಲ್ಲ. ಯಾಕೆಂದ್ರೆ ಅದು ಲಕ್ಷಣ. 32 ಸಲ್ಲಕ್ಷಣೋಪೇತದಲ್ಲಿ ಇವರು 28 ಸಲ್ಲಕ್ಷಣೋಪೇತವಾದ ಶರೀರವುಳ್ಳವರು ಶುಕಾಚಾರ್ಯರು, ಅದರಲ್ಲೊಂದು ಲಕ್ಷಣ ಅದು. ಆಮೇಲೆ ಹೊಟ್ಟೆ ಮೇಲೆ 3 ಗೆರೆ ಇರಬೇಕಂತೆ. ಗೀರ್ಕೊಂಡು ಗೆರೆ ಮಾಡ್ಕೊಳ್ಳೋದಲ್ಲ, ಅದು ಒರಿಜಿನಲ್ ಆಗಿ ಬರಬೇಕು. ಯಾರಿಗೆ 3 ಗೆರೆ ಇರ್ತದೆ ಹೊಟ್ಟೆ ಮೇಲೆ, ಶುದ್ಧಿಪಾಸಾಮಲಾಂ ಜ್ಯೇಷ್ಠಾಮ ಲಕ್ಷ್ಮೀಂ ನಾಶಯಮ್ಯಂ, ಅವರಿಗೆ ಹಸಿವು, ಬಾಯಾರಿಕೆ ಮತ್ತೆ ದಣಿವು 3 ಇರುವುದಿಲ್ಲ. ಹಸಿವಿರುವುದಿಲ್ಲ, ಬಾಯಾರಿಕೆ ಇರುವುದಿಲ್ಲ, ದಣಿವಿರುವುದಿಲ್ಲ, 3 ಗೆರೆ. ಅದಕ್ಕೆ ಅವ್ರಿಗೆ ಏನು ಬೇಕಾಗಿಲ್ಲ. ಅದಕ್ಕೆ 3 ಗೆರೆ ಇತ್ತಂತದಕ್ಕೆ ದಿಗಂಬರಂ, ಅವರು ದಿಗಂಬರರಾಗಿದ್ದರು. ಯಾರಿಗೂ ಕೂಡ ವಿಕಾರವಾಗ್ತಿರ್ಲಿಲ್ಲ ಅವರನ್ನ ನೋಡಿದರೆ. ಯಾವ ಹೆಣ್ಣು ಮಕ್ಕಳು ಕೂಡ ಅವರನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಅವರಲ್ಲಿ ಪೂಜ್ಯ ಭಾವ ಬರ್ತಿದ್ದೆ ಹೊರತು ಕೆಟ್ಟ ಭಾವ ಬರ್ತಿರಲಿಲ್ಲ ಅಂತ ಮಹಾನುಭಾವರು. ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸ್ವಮರೋತ್ತಮಾಂಭಾಂ ಅಮರೋತ್ತಮಾಂಭಾಂ ಅಂತ ನೀಳವಾದ ಉತ್ತಮವಾಗಿರ್ತಕ್ಕಂಥ ಬಾಹುಳ್ಳವರು, ಉತ್ತಮವಾಗಿರ್ತಕ್ಕಂಥ ದೇವತಾ ಲಕ್ಷಣದಿಂದ ಅವರು ಬಂದರು ಅಂತ. ಪ್ರಶಾಂತಂ
ಸುಮಾರು ಶ್ಲೋಕ ಇದೆ. ಅದರಲ್ಲಿ ಸವಿಷ್ಣುರಾತೋ ಅತಿಥೇಯ ಅಭ್ಯದಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ ತಥೋ ನಿವೃತ್ಯ ಹಿ ಅಬುದ್ಧ ಸ್ತ್ರೀಯೋ ಅರ್ಭಕ ಮಹಾಸನೆ ಸೋಪವಿವೇಶ ಪೂಜಿತ. ನೋಡಿ ಯಾಕೆ ಎಲ್ಲರೂ ಕಲ್ಲು ಬಿಸಾಕೊಂಡು ಬರ್ತಿದ್ರಂತೆ ಹುಡುಗರೆಲ್ಲ, ಯಾರೋ ಹುಚ್ಚ ಅಂತ. ಹೆಣ್ಮಕ್ಳೆಲ್ಲ ನಕ್ಕೊಂಡು ಬರ್ತಿದ್ರು. ಶ್ಯಾಮಂ ಸದಾಪಿಚ್ಚ ವಯೋಂಗ ಲಕ್ಷ್ಮ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ವತೇನ ಪ್ರತ್ಯುತ್ಥತಾ ಮುನಯಶ್ಚಾಸನೇಭ್ಯ. ಯಾವಾಗ ಶುಕಾಚಾರ್ಯರು ಬಂದರು ಇಡೀ ಸಭೆ ಎದ್ದು ನಿಂತಿತು. ಅಲ್ಲಿದ್ದ ಇಬ್ಬರನ್ನ ಬಿಟ್ಟರೆ ಮಿಕ್ಕವರೆಲ್ಲರೂ ಶುಕಾಚಾರ್ಯರನ್ನ ಚಿಕ್ಕವರೇ. ವೇದವ್ಯಾಸ ದೇವರು ಪರಶುರಾಮ ದೇವರಿಬ್ಬರನ್ನ ಬಿಟ್ಟರೆ ಮಿಕ್ಕವರೆಲ್ಲರೂ ಶುಕಾಚಾರ್ಯರನ್ನ ಚಿಕ್ಕವರೇ. ಅದಕ್ಕೆ ಪ್ರತ್ಯುತ್ಥಿತಾ ಮುನಯಶ್ಚಾಸನೇಭ್ಯ. ಅದಕ್ಕೆ ಯಾವತ್ತೂ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಗೌರವ ಅನ್ನುವುದು ಅದಾಗೆ ದೊರೆಯಬೇಕೇ ಹೊರತು ನಾವು ಕಮೆಂಡ್ ಮಾಡಿ ಗೌರವ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನಮ್ಮ ಸಾಧನೆಯನ್ನು ನಾವು ಸರಿಯಾಗಿ ಮಾಡಿಕೊಂಡಿದ್ದರೆ, ನಾವು ಜಪತಪಾದಿಗಳನ್ನು ಮಾಡಿಕೊಂಡು ಕರ್ಮಾನುಷ್ಠಾನ ಮಾಡಿಕೊಂಡು ವರ್ಣೋಚಿತವಾಗಿರ್ತಕ್ಕಂತಹ ಧರ್ಮಗಳನ್ನು ಆಚರಣೆ ಮಾಡುತ್ತಿದ್ದರೆ ಗೌರವ ಕೊಡಿ ಅಂತ ನೀವು ಸಮಾಜಕ್ಕೆ ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ. ನೀವು ಎಲ್ಲೂ ಹೋದರೂ ಜನ ಎದ್ದು ನಿಲ್ತಾರೆ. ಮಾಡಿದಂಥ ಗಾಯತ್ರಿ ಮಂತ್ರದ ಫಲ ಅದು. ನೀವು ಗೌರವ ಕೊಡಿ. ಏನ್ರಿ ನಾನು ಬಂದರೂ ಕಾಲು ಚಾಚ್ಕೊಂಡು ಕೂತಿದ್ದೀರಿ, ಒಂದು ಸ್ವಲ್ಪ ಗೌರವ ಕೊಡಬೇಕು ಅಂತ ಜ್ಞಾನ ಇಲ್ಲ, ನೀವು ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಹೋದ್ರೂ ಕಾಲು ಚಾಚ್ಕೊಂಡು ಕೂತಿದ್ದಾರೆ ಅವರು ಅಂದರೆ ನಾವು ಸಾಧನೆ ಸರಿಗೆ ಮಾಡ್ತಿಲ್ಲ ಅಂತ ಅರ್ಥ. ಅವ್ರನ್ನ ಬೈಬೇಡ್ರಿ, ಅವ್ರನ್ನ ಯಾಕೆ ಬೈತೀರಿ? ನಾವು ಸಾಧನೆ ಸರಿಗೆ ಮಾಡ್ತಿಲ್ಲ ಅಂತಲೇ ಅರ್ಥ. ಅದಕ್ಕೋಸ್ಕರವೇ ಹೇಳಿದ್ದು. ಅದಕ್ಕೆ ಗೌರವ ನೋಡಿ, ಇವರೇನೋ ಯಾರನ್ನಾದ್ರೂ ಕೇಳಿದ್ರೆ ಶುಕಾಚಾರ್ಯ ಎದ್ದು ನಿಂತ್ಕೊಳ್ರಿ ನಾನು ಬಂದಾಗ ಅಂತ ಹೇಳ್ತಾರಲ್ಲ, ನಾ ಬಂದಾಗ ನೀವೆಲ್ಲರೂ ಎದ್ದು ನಿಲ್ಲತಕ್ಕದ್ದು ಅಂತ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಕ್ಕಳಿಗೆ ಹೇಳ್ಕೊಡ್ತಾರಲ್ಲ ಗುರುಗಳು, ಹಂಗೇನಾರು ಹೇಳ್ಕೊಟ್ರ. ಪ್ರತ್ಯುತ್ಥಿತ ಮುನಯಶ್ಚಾಸನೇಭ್ಯ, ಪ್ರತಿಯೊಬ್ಬರೂ ಎದ್ದು ನಿಂತರು. ಯಾಕೆ? ತಲ್ಲಕ್ಷಣ ಅಪಿ ಗೂಢವರ್ಚಸಂ. ಇಡೀ ಋಷಿಗಣವೇ ಅವರನ್ನು ನೋಡಿ ಬೆಕ್ಕಸ ಬೆರಗಾಯ್ತು, ನಮಸ್ಕಾರ ಮಾಡಿಬಿಟ್ರಂತೆ. ಯಾವಾಗ ಇಡೀ ಋಷಿಗಣವೇ ನಮಸ್ಕಾರ ಮಾಡಿತೋ, ಕಲ್ಲೆಸಿತಿದ್ರಲ್ಲ ಹಿಂದ್ಗಡೆ, ಅವ್ರಿಗೆ ಅರ್ಥ ಆಯ್ತು, ಓಹೋ ಇವ್ರು ಯಾರೋ ದೊಡ್ಡವರಪ್ಪ, ನಾವು ಅನ್ಕೊಂಡಂಗೆ ಹುಚ್ಚರಲ್ಲ ಅಂತ ಅವರು ನಮಸ್ಕಾರ ಮಾಡಿ ತಥೋ ನಿವೃತ್ಯ ಹಿ ಅಬುದ್ಧ ಸ್ತ್ರೀಯೋ ಅರ್ಭಕ, ಅವರೆಲ್ಲ ಹಿಂದಕ್ಕೆ ಹೋಗಿಬಿಟ್ರಂತೆ. ನೋಡಿ, ಕಲ್ಲು ಹೊಡೆಯಕ್ಕೆ ಬಂದಿದ್ರು, ವಾಪಸ್ ಹಿಂದಕ್ಕೆ ಹೋದ್ರು. ಕೂತು ಭಾಗವತ ಕೇಳಬಾರ್ದೆ? ಕೇಳಲಿಲ್ಲ. ಹಾಗೆಲ್ಲ ಯಾರ್ಯಾರಿಗೂ ಭಾಗವತವನ್ನು ಕೇಳಿಸುವುದಿಲ್ಲ. ಎಷ್ಟೋ ಜನ ಇದ್ದಾರೆ. ಆಚಾರ್ಯ ನೀವು ಎಷ್ಟೊತ್ತು ಪುರಾಣ ಹೇಳೋದು ಅಂತ ಹೇಳಿಬಿಡ್ರಿ, ನಾವು ಅಷ್ಟೊತ್ತಿಗೆ ಆಚೆಗಡೆ ಹೋಗಿರ್ತೇವೆ. ನೀವು ಪುರಾಣ ಎಲ್ಲ ಮುಗಿಸ್ಕೊಂಡ ಮೇಲೆ ಒಂದು ಕಾಲ್ ಮಾಡಿರಿ, ಮನೆಗೆ ಬರ್ತೇವೆ ಅಂತ. ಅದಕ್ಕೆ ನಾನು ಮನೆಗೆ ಹೋಗೋದು ಬಿಟ್ಟು ಭಾಳ ವರ್ಷ ಆಯಿತು. ಏನೋ ಇಲ್ಲಿ ಕರೆದರು ಅಂತ ಇಂಥ ಮನೆಗಳಿಗೆ ಹೋಗ್ತೇನೆ ಹೊರತು ನನ್ನ ಮನೆಗಳಿಗೆ ಉಪನ್ಯಾಸಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂದರೆ ಭಾಳ ಅಂದರೆ ಭಾಳ ಹಿಂಸೆ ಆಗಿಬಿಡ್ತದೆ. ಅವ್ರ ಪಾಡು ಅವ್ರು ಟಿವಿ ನೋಡ್ತಾ ಇರ್ತಾರೆ. ಗರುಡ ಪುರಾಣ ಸಾಧಾರಣ ಕೇಳಿಸೋದೇನು, ಹೇಳಿರ್ತಾರೆ ಆಚಾರ್ಯ ಹೇಳ್ತವ್ರು, ಗರುಡ ಪುರಾಣ ಹೇಳಿಸ್ಬೇಕಪ್ಪ, ನಮ್ಮ ಆಚಾರ್ಯ ಹತ್ರ ಇದ್ದಾರೆ ಹೇಳ್ರಿ ಚೆನ್ನಾಗಿ ಹೇಳ್ತಾರೆ ಅಂತ. ಅದಕ್ಕೆ ಕರೀತಾರೆ ಅವರು. ನಿಮ್ಮ ಪಾಡು ನೀವು ಆಚಾರ್ಯ ಹೇಳ್ತಾರೆ ಅಂತ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತಿರು. ಅದಕ್ಕೆ ಏನಪ್ಪ ಇದು ಅಂದರೆ ನಿಮ್ಗೇನು ಡಿಸ್ಟರ್ಬ್ ಮಾಡ್ತಿಲ್ವಲ್ಲ ಆಚಾರ್ಯ, ನಾನು ನೋಡ್ತಾ ಇದ್ದೀನಿ, ಸೌಂಡ್ ಕಮ್ಮಿ ಮಾಡಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ, ಮತ್ತು ಯಾರಿಗೆ ಗರುಡ ಪುರಾಣ ಹೇಳೋದು ನಾನು? ನನಗೆ ಹೇಳ್ಕೋಬೇಕು, ಗೋಡೆಗೆ ಹೇಳಬೇಕು, ಯಾರಿಗೆ ಹೇಳಬೇಕು? ಭಾಳ ಕೆಟ್ಟ ಒಂದು ನನಗೆ ಅನುಭವ ಆದದ್ದು ಅಂದರೆ, ಇಲ್ಲಿ ಮಂತ್ರಿಮಾನ್ ಪಕ್ಕದಲ್ಲಿ ಅಲ್ಲಿ ಮಂತ್ರಿ ಗ್ರೀನ್ಸ್ ಅಂತಿದೆ ಅಪಾರ್ಟ್ಮೆಂಟು, ಅಲ್ಲಿಂದ ಹೆಸರು ಬೇಡ, ಮತ್ತಿಗೆರೆಲ್ಲೇ ಇದ್ದವರು ಅವರು. ಮತ್ತಿಗೆರೆಲ್ಲ ಅವ್ರು ಇದ್ದವರು ಅಲ್ಲಿ ಹೋಗಿ ಶಿಫ್ಟ್ ಆದರು. ಅವರೇನೋ ಹೋದರು ಅಂತ ನನಗೆ ಗರುಡ ಪುರಾಣ ಹೇಳಲಿಕ್ಕೆ ಬರಬೇಕು ಆಚಾರ್ಯ, ಸರಿ ಬರ್ತೇನೆ ಅಂತ ಅಲ್ಲಿಗೆ ಹೋದೆ. ಹೋದಾಗ ಅಲ್ಲಿ ಕೆಳಗಡೆ ಬರೆಸ್ಬೇಕಲ್ಲ, ಇಂಥವ್ರ ಮನೆಗೆ ಹೋಗಬೇಕು. ಅವ್ನು ಬೀಗದ ಕೈ ಕೊಟ್ಟ. ಅವನಲ್ಲಿ ಬೀಗದ ಕೈ ಕೊಟ್ಟ. ಯಾಕಪ್ಪ ಅಂದೆ. ಅವ್ರು ಯಾರೂ ಇಲ್ಲ ಆಚಾರ್ಯ ಅಂದ. ಬೀಗದ ಕೈ ತೊಗೊಂಡು ನಾನೇನು ಮಾಡಲಿ, ಫೋನ್ ಮಾಡಿದೆ. ಏನಿಲ್ಲ ಆಚಾರ್ಯ, ನಾವು ಯಾರೂ ಇಲ್ಲ ಮನೇಲಿ, ನೀವು ಬೀಗದ ಕೈ ತಗೊಂಡು ದೇವ್ರ ಮನೆ ಮುಂದೆ ಕೂತು ಗರುಡ ಪುರಾಣ ಹೇಳ್ಬಿಟ್ಟು ಬೀಗ ಹಾಕ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬಂದ್ಬಿಡಿ. ಯಾರಿಗೆ ಗರುಡ ಪುರಾಣ ಹೇಳ್ತಾ ಇರೋದು? ಅಪ್ಪ ಮಕ್ಕಳಿಗೆ ಹೇಳಿಲ್ಲ, ಮಕ್ಕಳು ಕೇಳಲಿಲ್ಲ ಅಂದ್ರೆ ಯಾರು ಗರುಡ ಪುರಾಣ ಹೇಳ್ತಾ ಇರೋದು? ಗೋಡೆಗಳಿಗೆ ಹೇಳಬೇಕಾ? ಅದ್ರ ಬದಲು ಮನೇಲಿ ಕೂತು ಪಾರಾಯಣ ಮಾಡ್ಕೋತೇನೆ, ಅವತ್ತೇ ಕೊನೆ ಬರುವುದಿಲ್ಲ. ಇಲ್ಲ ಆಚಾರ್ಯ, ನಮ್ಮ ತಂದೆಗೆ ನೀವು ಬಾಳಬೇಕಾದವರು ಇರ್ಬೋದು, ಇವತ್ತಿಗೂ ನಿಮ್ಮ ತಂದೆಗೆ ನಾನು ಬಾಳಬೇಕಾದವನೇ, ಅವ್ರು ಇಲ್ಲಿಲ್ಲ, ಅವ್ರ ಕೀರ್ತಿ ಎನ್ನುವ ಶರೀರದಲ್ಲಿದ್ದಾರೆ, ನಾನು ಏನು ಮಾಡ್ಕೋಬೇಕು, ಪಾರಾಯಣ ಮಾಡ್ಕೊಂಡು ಅವ್ರಿಗೆ ಒಪ್ಪಿಸ್ತೇನೆ, ನಾನು ನಿಮ್ಮ ಮನೆಗೆ ಬರುವುದಿಲ್ಲ. ಇದು ನಮ್ಮ ಪರಿಸ್ಥಿತಿ ಆಗಿರೋದು. ಯಾರಿಗೂ ಬೇಡ, ಯಾರಿಗೂ ಬೇಕಾಗಿದೆ ವೇದ ಅಂತ ಈ ಮಾತು ಶುಕಾಚಾರ್ಯರು ಅವತ್ತೇ ಹೇಳಿದರು ಅಲ್ವಾ? ಅಲ್ಲಿ ಬಂದವರು ಕೇಳಬಾರ್ದೆ, ಯಾರೋ ದೊಡ್ಡವರಾಗಿ ಬಂದಿದ್ದಾರಂತೆ, ಅನ್ಯಾಯವಾಗಿ ಅವ್ರ ಮೇಲೆ ಕಲ್ಲು ಹೊಡೆದ್ವಿ, ಅನ್ಯಾಯವಾಗಿ ಅವ್ರ ಮೇಲೆ ಬೂದಿ ಎಸದ್ವಿ, ಅನ್ಯಾಯವಾಗಿ ಅವ್ರ ಮೇಲೆ ಮಣ್ಣೆರಚಿದ್ವಿ, ಅವ್ರು ಏನು ಹೇಳ್ತಾರೆ ಕೇಳೋಣ ಅನ್ನೋ ಬುದ್ಧಿ ಬರಬೇಡವಾ? ಇಲ್ಲ, ಅವ್ರು ವಾಪಸ್ ಹೋಗಿಬಿಟ್ರು. ತಥೋ ನಿವೃತ್ತಾಗಿ ಅಬುದಾ, ಅದಕ್ಕೆ ಅಪ್ರಬುದ್ಧಾಹ ಅಂತ. ಅಬುದಾಹ ಸ್ತ್ರೀಯು ಅರ್ಭಕ ಮಹಾಸನೆ ಸೋಪ ವಿವೇಶ ಪೂಜಿತ. ಅವರೆಲ್ಲ ಹಿಂತಿರುಗುವ ಮೇಲೆ ಅವರನ್ನು ದೊಡ್ಡ ಪೀಠದ ಮೇಲೆ ಕುಳ್ಳಿಸ್ತಾನೆ. ಕೂಡಿಸಿ ಪ್ರಶಾಂತ ಮಾಸೀನ ಮಕಂಠ ವೇದಸಂ, ಅಲ್ಲಿ ಮುನಿಮೃಪೋ ಭಾಗವತೋ ಉಪೇತ್ಯ ಪ್ರಣಮ್ಯ ಮೂರ್ಧ ಅವಹಿತ ಕೃತಾಂಜಲಿ ನತ್ವಾಗಿರೇ ಶೂನ್ಯತೆಯೋ ಅನ್ವ ಪೃಚ್ಛತ್. ಪ್ರಶಾಂತವಾಗಿರ್ತಕ್ಕಂತಹ ಆಸನದಲ್ಲಿ ಅವರನ್ನು ಕುಳ್ಳಿರಿಸಿ ಪರೀಕ್ಷಿತ ರಾಜ ಅವರಿಗೆ ಅರ್ಘ್ಯಪಾದ್ಯಾದಿಗಳಿಂದ ಚೆನ್ನಾಗಿ ಸತ್ಕಾರ ಮಾಡಿ
ಪುಣ್ಯಾತ್ಮ. ಅವ್ರಿಗೇನು ಸತ್ಕಾರ ಮಾಡಬೇಕೋ ಎಲ್ಲ ಸತ್ಕಾರಾದಿಗಳನ್ನು ಅವರಿಗೆ ಮಾಡಿ ತದನಂತರದಲ್ಲಿ ಅವರ ಮುಂದೆ ಕೈಯೊಟ್ಟಿ ಅವನವಾಗ ಪ್ರಶ್ನೆ ಮಾಡ್ತಾನೆ. ಕೈಯೊಟ್ಟಿ ಪ್ರಶ್ನೆ ಮಾಡಿದ. ಏನು ಪ್ರಶ್ನೆ ಮಾಡಿದವ? ಅವನು ನೋಡಿ ಪ್ರಶ್ನೆ ಮಾಡಿದ. ಅಹೋ ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯ ಕ್ಷತ್ರ ಬಂಧವ ಕೃಪಯೋ ಅತಿಥಿ ರೂಪೇಣ ಭವದ್ಭಿಃ ತೀರ್ಥಕಾಕೃತಾಃ. ಅವನು ಮೊದಲು ಹೇಳಿದ, ಅಹೋ ಅದ್ಯ ವಯಂ ಬ್ರಹ್ಮನ್, ನೀವು ಬಂದಿದ್ದೀರಿ ಅಂದರೆ ನನ್ನ ನಂಬಲಿಕ್ಕೆ ಆಗ್ತಿಲ್ಲ ಶುಕಾಚಾರ್ಯ ಎಂದ. ಬೇರೆ ಯಾರು ಬರ್ತಾರೆ, ಬರಬಹುದು. ಶುಕಾಚಾರ್ಯ ಹಂಗೆಲ್ಲ ಎಲ್ಲೆಲ್ಲ ಬರೋದಿಲ್ಲ. ಅದಕ್ಕೆ ಅಹೋ ಅಂತ ಅವನಿಗೆ ಆಶ್ಚರ್ಯ. ಅದರಲ್ಲೂ ಎಂಥ ಸಮಯದಲ್ಲಿ ಬಂದಿದ್ದೀರಿ? ಇನ್ನು 7 ದಿನಕ್ಕೆ ನನ್ನ ಜೀವ ಹೋಗ್ತದೆ, ನಾನು ಇನ್ನು 7 ದಿನಕ್ಕೆ ಸಾವು ನನ್ನ ಮುಂದೆ ಬರ್ತದೆ. ಅದ್ಯ ವಯಂ ಬ್ರಹ್ಮನ್ ಸತ್ಸೇವ್ಯಾ ಕ್ಷತ್ರ ಬಂಧವ. ನೀವು ನನ್ನ ಬಳಿಯಲ್ಲಿ ಹುಡುಕೊಂಡು ಬಂದಿದ್ದೀರಿ, ಕ್ಷತ್ರಿಯನಾದರೂ ಕೂಡ ನನ್ನ ಬಳಿಯಲ್ಲಿ ಹುಡುಕೊಂಡು ಬಂದಿದ್ದೀರಿ ಅಂದರೆ ನಾ ಮಾಡಿದಂಥ ಭಗವಂತನ ಸೇವೆ ಅದು ಫಲ ಕೊಟ್ಟಿದೆ ಅಂತಲೇ ಅರ್ಥ. ಅದಕ್ಕೆ ಕೃಪಯ ಅತಿಥಿ ರೂಪೇಣ ಭವದ್ಭಿಃ ತೀರ್ಥಕಾಕೃತ ಅಂತ. ಅತಿಥಿ ರೂಪದಲ್ಲಿ ಬಂದಿರುವವರು ಅಂದ. ಅತಿಥಿ ಅಂದರೆ ಏನು ಗೊತ್ತಾ? ಅವ್ರು ಬರುವ ತಿಥಿಯೇ ಗೊತ್ತಾಗುವುದಿಲ್ಲ ಅಂತ. ಸಡನ್ ಆಗಿ, ಯಾವ ನಿರೀಕ್ಷೆಯೂ ಇಲ್ಲದೆ ಸಡನ್ ಆಗಿ ಬರ್ತಾನಲ್ಲ ಅವ ಅತಿಥಿ. ಈಗ ನಾನು ಅಭ್ಯಾಗತ, ನನ್ನನ್ನು ನೀವು ಕರೆದಿದ್ದೀರಿ, ಅದರಿಂದ ಬಂದಿದ್ದೇನೆ ಅಲ್ವಾ? ಬರಬೇಕಾಚಾರ್ಯ, ಇಂಥ ದಿನ ಬರಬೇಕು, ಹೀಗೆ ಬರಬೇಕು, ಇಷ್ಟೊತ್ತಿಗೆ ಬರಬೇಕು, ಮುಂಚೆನೂ ಬರಬೇಡಿ, ಆಮೇಲೂ ಇರಬೇಡಿ, ಹಿಂಗೆಲ್ಲ ಹೇಳ್ತಾರಲ್ಲ, ಅದು ಅಭ್ಯಾಗತರು. ಅವರನ್ನು ಹೇಳಿ ಕರೆಸ್ತೇವೆ. ನಮಗೆ ಅವ ಬರುವ ತಿಥಿಯೇ ಗೊತ್ತಾಗಲ್ಲ, ಸಡನ್ ಆಗಿ ಬರ್ತಾನವ. ಅದಕ್ಕೆ ಒಂದು ಮಾತು ಭಾಗವತವೇ ಹೇಳ್ತದೆ, ಅತಿಥಿಗಳು ಬಂದಾಗ ಅತಿಥಿಗಳಲ್ಲಿ ಯಾವ ದೇವರ ರೂಪವನ್ನು ನೋಡಿ ನಾವು ನಮಸ್ಕಾರ ಮಾಡಬೇಕಂತ ಗೊತ್ತಾ? ಯಮದೇವರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡಬೇಕಂತೆ. ಕಾಟಕೋಪನಿಷತ್ತಿನ ಕತೆ ಆಚಾರ್ಯರ ಭಾಷೆದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿಜವಾದ ಅತಿಥಿ ಅವನೇ. ಅವನು ಯಾವಾಗ ಬರ್ತಾನೆ ಗೊತ್ತಿಲ್ಲ, ಹೇಗೆ ಬರ್ತಾನೆ ಗೊತ್ತಿಲ್ಲ. ಅದಕ್ಕೆ ಯಾವ ಅತಿಥಿಗಳು ಬಂದರೂ ಯಮದೇವರನ್ನ ನೆನೆಸ್ಕೊಂಡು ನಮಸ್ಕಾರ ಮಾಡು. ನಮಸ್ಕಾರ ಮಾಡಿದ್ರೆ ಏನು ಅಂದರೆ ಅವ ಸೂಚನೆ ಕೊಟ್ಟು ಬರ್ತಾನೆ. ನಾನು ಬರ್ತಾ ಇದ್ದೇನೆ, ನೀನು ಸಾಧನೆ ಮಾಡ್ಕೋಪ್ಪ, ನಾನು ಸದ್ಯದಲ್ಲೇ 1 ವರ್ಷದಲ್ಲಿ ಬರ್ತೇನೆ, ಇನ್ನೊಂದು ವರ್ಷ ನಿನ್ಗೆ ಆಯಿಸಿದೆ. ಸ್ವಪ್ನದಲ್ಲಿ ಸೂಚನೆ ಕೊಡ್ತಾನೆ, ಬೇರೆ ಕಡೆ ಸೂಚನೆ ಕೊಡ್ತಾನೆ. ಒಂದು ಮಾತು ಹೇಳ್ತೇನೆ, ಯಾರು ಪ್ರಾಕ್ಟೀಸ್ ಮಾಡಿ ಆಮೇಲೆ ನನ್ನನ್ನು ಬೈಬೇಡ್ರಿ. ಇರೋ ವಿಚಾರ ಹೇಳ್ತೇನೆ. ನಮ್ಗೆ ಹೆಂಗೆ ಗೊತ್ತಾಗ್ತದೆ ಆಚಾರ್ಯ, ನಮ್ಗೆ ಆಯುಸ್ಸಿದೆಯೋ ಆಯುಸ್ ಕಮ್ಮಿ ಆಗ್ತಿದೆಯೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದಕ್ಕೆ ಗರುಡ ಪುರಾಣ ಹೇಳ್ತದೆ. ಸಂಧ್ಯಾವನೆ ಮಾಡ್ತಾರೆ ಮಕ್ಕಳು, ಅವಾಗ ಈ ಕೈಯನ್ನು ಹೀಗೆ ಹಿಡಿಯೋದು, ಹೀಗಲ್ಲ, ಹೀಗೆ ಹಿಡಿಸ್ಬೇಡಿ, ಅವರೇನು ತಪ್ಪು ಮಾಡಿಲ್ಲ. ಬಲಗೈ ಬಲಗಿವಿ, ಎಡಗೈ ಎಡಗಿವಿ ಮುಟ್ಟಬೇಕು. ಇಲ್ಲಿ ಗಂಗಾ ಸನ್ನಿಧಾನ, ಇಲ್ಲಿ ಯಮುನಾ ಸನ್ನಿಧಾನ ಇರ್ತದೆ. ಮನಸ್ಸಿನಲ್ಲಿ ಸರಸ್ವತಿ ದೇವಿಯ ಸನ್ನಿಧಾನ. ಹೀಗೆ ಹಿಡಿದು ಅವರು ಪ್ರವರ ಹೇಳ್ತಾರಲ್ಲ, 1 ನಿಮಿಷ ನಿಲ್ಲಬೇಕಂದ್ರೆ ಒಳಗಿಂತ ಗುಯ್ ಅಂತ ಶಬ್ದ ಕೇಳ್ತದೆ. ಬೇಕಾದ್ರೆ ಇಟ್ಕೊಂಡ್ರಿ, ಅದು ಗುಯ್ ಅಲ್ಲ, ಹಂಸ ಸೋಹಂ ಸ್ವಾಹ ಅಂತ ಪ್ರಾಣದೇವರು ಮಾಡುತ್ತಿರುವಂತಹ ಹಂಸ ಮಂತ್ರದ ಜಪ. ಅದು ಸ್ಪಷ್ಟವಾಗಿ ಕೇಳ್ತದೆ. ಜ್ಞಾನಿಗಳಾದರೆ ನಾವು ಅಯೋಗ್ಯರು, ಆದ್ದರಿಂದ ನಮಗೆ ಗುಯ್ ಅಂತ ಕೇಳ್ತದೆ. ಆ ಶಬ್ದ ಸ್ಪಷ್ಟವಾಗಿ ಕೇಳ್ತಾ ಇದೆ ಅಂದರೆ ನಮಗಿನ್ನೂ ಆಯುಸ್ಸಿದೆ ಅಂತ ಅರ್ಥ. ಅದು ಕ್ಷೀಣಿಸ್ತಾ ಇದೆ ಅಂದರೆ ನಮಗೆ ಸದ್ಯದಲ್ಲಿ ಆಯುಸ್ಸು ಮುಗೀತಿದೆ ಅಂತ ಅರ್ಥ. ಅದಕ್ಕೆ ಹೇಳಿದೆ, ನಾಳೆ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಕೇಳಿಸಲ್ಲ. ಯಾಕೆ ಕೇಳಿಸಲ್ಲ ಅಂದ್ರೆ ಅಭ್ಯಾಸ ಮಾಡಿಲ್ಲ. ಹೆಣ್ಣು ಮಕ್ಕಳು ಅದಕ್ಕೋಸ್ಕರವಾಗಿ ತುಳಸಿಗೆ ನೀರೆರೆದು ಮೃತಕಾದಿ ಧಾರಣೆ ಮಾಡಿ ದೀಪ ಬೆಳಗಿ ಈ ಕೈಯನ್ನು ಇಟ್ಟುಕೊಂಡು ಹಿಂಗೆ ಇಟ್ಕೊಂಡು ನೋಡಬೇಕು. ನೋಡಿದರೆ ಅದು ಶಬ್ದ ನೆನ್ನೆಗೂ ಇವತ್ತಿಗೂ ಹೆಂಗಿದೆ, ಅದು ಕಮ್ಮಿ ಆಗಿದೆ, ಎಷ್ಟು ಕಮ್ಮಿ ಆಗಿದೆ ಗೊತ್ತಾಗಿಬಿಡ್ತದೆ. ಹಾಗೆ ಹಿಂದಿನವರು ತಮ್ಮ ಆಯುಸ್ಸು ಯಾವಾಗ ಮುಗೀತದೆ ಅಂತ ನೋಡ್ತಿದ್ರು. ಅದಕ್ಕೆ ಹಿಂದಿನವರು ಗೊತ್ತಾಗ್ತಿತ್ತು ನೋಡ್ರಿ. ಯಾರೋ ಬೇಡ, ನಮ್ಮ ತಾತ ಇಂಥ ದಿನ ಸಾಯ್ತೇನೆ, ಇಷ್ಟೊತ್ತಿಗೆ ಸಾಯ್ತೇನೆ, ಭಾನುವಾರ ಬೆಳಗ್ಗೆ 9:30 ಅದರಲ್ಲೂ ಪಿತೃಪಕ್ಷದಲ್ಲಿ ಅಷ್ಟಮಿ ದಿನ ಹೋಗ್ತೇನೆ ಅಂತ ಬರೆದಿಟ್ಟು ಬಿಟ್ಟಿದ್ರು ಅವರು. ನಾವು ನೋಡಿದ್ರು ನಮ್ಮ ತಾಯಿ ತಂದೆ ಮಾತಾಮಹ, ನಾನು ಈ ಸತ್ತ ಮೇಲೆ ಏನೇನು ದಾನ ಕೊಡಬೇಕು, ಯಾರು ಕೊಡಬೇಕು ಎಲ್ಲ ಕರೆಸಿಬಿಟ್ಟು, ನಮ್ಮನ್ನು ಹೇಳಬೇಡ, ಅವಳಿಗೆ ಅಳುತ್ತಾಳೆ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೇನೆ ಅಂತ ಎಲ್ಲ ಹೆಂಗೆ ಬರೆದಿಟ್ರು ಅವರು. ಕರೆಕ್ಟಾಗಿ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪಿತೃಪಕ್ಷದಲ್ಲಿ ಅಷ್ಟಮಿ ದಿನ, ಅವತ್ತು ಭಾನುವಾರ ಬಿದ್ದಿತ್ತು, ಬೆಳಗ್ಗೆ 9:00 ಸರಿಯಾಗಿ ಹೊರಟು ಬಿಟ್ರಲ್ಲ. ಹೆಂಗೆ ಹೊರಟರು ಅಂದರೆ ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಸಾಧನೆ, ಅವರಿಗೆ ಮರಣ ಯಾವಾಗ ಅಂತ ತಿಳಿಸ್ಕೊಡ್ತದೆ. ಅದಕ್ಕೆ ಅವರು ಜಪತಪಾದಿಗಳನ್ನು ಚೆನ್ನಾಗಿ ಮಾಡಿಕೊಂಡ್ರು. ನಮಗೆ ಯಾಕೆ ಗೊತ್ತಾಗಲ್ಲ ಅಂದರೆ ನಾವು ಸಾಧನೆ ಮಾಡಿಲ್ವೇ? ಅದಕ್ಕೋಸ್ಕರ ಇಲ್ಲದ ಕೇಳ್ತಾರೆ, ಇವನಿಗೆ ಪುಣ್ಯವಂತ, ಇವನಿಗೆ ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿದೆ. ಅದಕ್ಕೆ ನಮಗೆ ಹೆಂಗೆ ಗೊತ್ತಾಗತ್ತೆ ಆಚಾರ್ಯ ಅನ್ನೋದಕ್ಕೆ ಅದನ್ನು ಹೇಳಿದ್ದಟ್ಟೆ. ಪ್ರಾಕ್ಟೀಸ್ ಬೇಕಾದ್ರೆ ಮಾಡ್ರಿ, ನನ್ನನ್ನು ಬೈಕೋಬೇಡ್ರಿ ಆಮೇಲೆ. ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೇನೆ. ಅದಕ್ಕೆ ಇದು ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಕೋಬೋದಿವಾ? ಅದಕ್ಕೋಸ್ಕರವಾಗಿ ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೀರಿ. ತೀರ್ಥ ಸೇವನೆಯಿಂದ ಒಬ್ಬ ಮನುಷ್ಯ ಪವಿತ್ರನಾಗುವಂತೆ ನಿಮ್ಮಂತಹ ಮಹಾನುಭಾವರಿಂದ ನಾನು ಪವಿತ್ರನಾಗಿಬಿಟ್ಟೆ ಅಂತ. ಯೇಷಾಂ ಸಂಸ್ಮರಣಾತ್ ಪುಂಸಃ ಸದ್ಯಃ ಶುದ್ಧಂತಿ ವೈಗ್ರಹ ಕಿಂ ಪುನರ್ ದರ್ಶನ ಸ್ಪರ್ಶ ಪಾದ ಶೌಚಾಸನಾದಿಭಿಃ. ನಿಮ್ಮ ಸ್ಮರಣೆ ಮಾಡಿದರೆ ಮನೆಗಳು ಶುದ್ಧವಾಗ್ತದೆ ಅಂತಾರೆ ಶುಕಾಚಾರ್ಯರೇ. ಅಂಥದ್ದು ನಿಮ್ಮ ದರ್ಶನ, ನಿಮ್ಮ ಸ್ಪರ್ಶನ,
ನಿಮ್ಮ ಪಾದ ಸಂವಹನ, ನಿಮ್ಮನ್ನು ಮುಟ್ಟಿದ್ದೇನೆ, ನಿಮ್ಮ ಪಾದವನ್ನು ತೊಳೆದಿದ್ದೇನೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡಿದ್ದೇನೆ, ನಿಮ್ಗೆ ಉಚಿತವಾದ ಆಸನ ಕೊಟ್ಟಿದ್ದೇನೆ, ಅರ್ಘ್ಯಪಾದ್ಯಾದಿಗಳಿಂದ ಸಂಸ್ಕಾರ ಮಾಡಿದ್ದೇನೆ, ಷೋಡಶೋಪಚಾರದಿಂದ ನಿಮ್ಮನ್ನು ಪೂಜೆ ಮಾಡಿದ್ದೇನೆ. ಆದ್ದರಿಂದಲೇ ನಾನು ಉದ್ಧಾರವಾದೆ ಅಂತ ಹೇಳಬೇಕೇನು ಅಂದ. ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧುಭ. ಅಲ್ಲಿ ನಮ್ಮ ವಿಜಯಧ್ವಜ ತೀರ್ಥರು ಇದಕ್ಕೆ ಅರ್ಥ ಬರೀತಾರೆ. ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧುಭ. ನಮಗೆ ನಿಜವಾಗಲೂ ಉದ್ಧಾರವಾಗುವಂತ ಕಾಲ ಯಾವಾಗ ಅಂದ್ರೆ ಸಾಧುಗಳ ಸಂದರ್ಶನವಾದ ದಿವಸ ಉದ್ಧಾರವಾದ್ವಿ ಅಂತ. ಅದಕ್ಕವ ಸುಮ್ಮನೆ ಹೇಳಿದ್ದ, ಸಾನ್ನಿಧ್ಯೇನ ಮಹಾಯೋಗಿನ್ ಪಾತಕಾನಿ ಮಹಂತ್ಯಪಿ ಸತ್ಯೋ ನಶ್ಯಂತಿ ವೈಪುಂಸಾಂ ವಿಷ್ಣೋ ಇವ ಸುರೇತರ. ಪರಮಾತ್ಮನಲ್ಲಿ ಭಕ್ತಿ ಉಳ್ಳಂತ ಶುಕಾಚಾರ್ಯ ಭಗವಂತನ ಸನ್ನಿಧಾನದಲ್ಲಿ ರಾಕ್ಷಸನು ನಾಶವಾಗುವಂತೆ ನಿಮ್ಮ ಸನ್ನಿಧಾನದಿಂದ ನನ್ನ ಅಳಿದುಳಿದ ಪಾಪವೆಲ್ಲವೂ ನಾಶವಾಯಿತು. ನನ್ನಲ್ಲಿ ಈಗ ಪಾಪ ಇಲ್ಲ. ಅಭಿನಯ ಭಗವಾನ್ ಪ್ರೀತಃ ಕೃಷ್ಣ ಪಾಂಡು ಸುತ ಪ್ರಿಯ. ನನ್ನ ಮೇಲೆ ಭಗವಂತನಾದ ಕೃಷ್ಣನಿಗೆ ಎಷ್ಟು ಪ್ರೇಮ ಅಂತ ಕೇಳಿದರೆ ಅದಕ್ಕೆ ಪೈತೃಷ್ಟ ಸೇಯ ಪ್ರೀತ್ಯರ್ಥಂ ತದ್ಗೋತ್ರಸ್ಯ ಆಪ್ತಬಾಂಧವ. ನಿಮ್ಮನ್ನ ನನ್ನ ಅಂತ್ಯಕಾಲ ಕಳಿಸ್ಕೊಟ್ನಲ್ಲ ಭಗವಂತ, ಇನ್ನು ಇದಕ್ಕಿಂತ ನನ್ನ ಮೇಲೆ ಭಗವಂತ ಪ್ರೀತಿ ಮಾಡಿದ್ದಾನೆ ಅಂತ ನಾನೇನು ಹೇಳಲಿ? ಅಲ್ಲದೆ ಇದ್ರೆ ಇಲ್ಲ ಅಂದ್ರೆ ಏನ್ ಗೊತ್ತಾ, ಅನ್ಯತಾತೆ ಅವ್ಯಕ್ತಗತೆ ದರ್ಶನಂ ಮಹಾ ಕಥಂ ಋಣಂ ನಿತರಾಂ ಮ್ರಿಯಮಾಣಾನಂ ಸಂಸಿದ್ಧಸ್ಯ ಬರೀಯಸಿ. ಯಾರಿಗೂ ಗೊತ್ತಾಗದಂತೆ, ಯಾರಿಗೂ ತಿಳಿಯದಂತೆ, ಯಾರಿಗೂ ಗೋಚರವಾಗದಂತೆ ಎಲ್ಲ ಕಡೆ ಸಂಚಾರ ಮಾಡುವಂತ ನೀವು, ಅದರಲ್ಲೂ ನಾನು ಪ್ರಾಣ ಬಿಡುವಂತಹ ನನ್ನ ಅಂತ್ಯಕಾಲ ಸಮೀಪಿಸಿದಂತಹ ಕಾಲಕ್ಕೆ ನನ್ನ ಹತ್ರ ಬಂದಿದ್ದೀರಿ ಅಂದರೆ ಭಗವಂತನೇ ನನಗೆ ಪ್ರಸನ್ನನಾಗಿದ್ದಾನೆ. ಇದರಲ್ಲಿ ಬೇರೆ ಮಾತಿಲ್ಲ. ಅತ್ರ ಪೃಚ್ಛಾಮಿ ಸಂಸಿದ್ಧಿ. ನಿಮ್ಮಂಥವ್ರು ಬಂದಾಗ ನನ್ನದೊಂದು 5 ಪ್ರಶ್ನೆ ಇದೆ, ದಯವಿಟ್ಟು ಕೇಳ್ತೇನೆ. 5 ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ. ಅತ ಪೃಚ್ಛಾಮಿ ಸಂಸಿದ್ಧಿ ಯೋಗಿನಾಂ ಪರಮಂ ಗುರುಂ ಪುರಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಉತ್ತಮ ಸಿದ್ಧಿ ಉಳ್ಳವರು, ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡವರು, ಗುರುಸ್ಥಾನೀಯರಾಗಿದ್ದೀರಿ. ಮನೋತತ್ವಾಭಿಮಾನಿ ದೇವತೆ ಮಹರುದ್ರ ದೇವರವರು ಸಾಯಲಿಕ್ಕೆ ಮುಂದಾಗಿರುವಂತ ಮನುಷ್ಯ ಏನು ಪ್ರಶ್ನೆ ಕೇಳಬಹುದು ಅದನ್ನು ಕೇಳ್ತಾ ಇದ್ದೇನೆ ಅಂತ 5 ಪ್ರಶ್ನೆ ಕೇಳಿದ. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ 2, ಯತ್ ಕರ್ತವ್ಯಂ ಋಭಿ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯೇ. ಇದು ಎಲ್ಲರೂ ಕೇಳಬೇಕಾದ ಪ್ರಶ್ನೆ. 5 ಪ್ರಶ್ನೆ. ಸಾಯಲಿಕ್ಕೆ ಮುಂದಾಗಿರುವ ಪುರುಷ, ನಾವು ಆಚಾರ್ಯರು, ನಾವು ಸಾಯಲಿಕ್ಕೆ ಮುಂದಾಗಿರುವವರೇ. ನಾವೇನು ಇಲ್ಲಿರ್ಲಿಕ್ಕೆ ಮುಂದಾಗಿರುವವರೇನಲ್ಲ, ನಾವು ಮರಣೋನ್ಮುಖರಾಗಿರುವವರೇ. ಅವ್ರಿಗೆ ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಸಾಯಲಿಕ್ಕೆ ಮುಂದಾಗಿರುವ ಪುರುಷ ಮಾಡಬೇಕಾದ ಕಾರ್ಯ ಏನು? ಯತ್ ಶ್ರೋತವ್ಯಂ, ಏನನ್ನ ಕೇಳಬೇಕು ಮೊದಲನೇದು. ಅಥೋ ಜಾಪ್ಯಂ, ಏನನ್ನ ಜಪಿಸಬೇಕು. ಯತ್ ಕರ್ತವ್ಯಂ, ಅವನ ಕರ್ತವ್ಯ ಏನು. ಅನಧಿಪ್ರಭು ನುಬಿಸದಾ, ಆಮೇಲೆ ಜಪಿಸಲ್ಪಡಬೇಕಾದಂತ ವಸ್ತು ಯಾವುದು.